ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ನಾನಂತೂ ಈ ಚಾಪ್ಟರ್ ಹೆವಿ ಎಕ್ಸೈಟ್ ಆಗಿದೆ. ರಿವ್ಯೂ ಎಕ್ಸ್ಟ್ರಾ ಎಕ್ಸೈಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಚಾಪ್ಟರ್ ನ ಶುರು ಮಾಡೋಣ ಬನ್ನಿ. ಈ ಚಾಪ್ಟರ್ ನಾವು ಶುರು ಮಾಡ್ತಾ ಇರೋದು 1148. ಈ ಚಾಪ್ಟರ್ ನ ಹೆಸರು ರೋಂಜಾ ಅಂತ, ಅಥವಾ ನಾನು ಮಿಸ್ಪ್ರೊನೌನ್ಸ್ ಮಾಡ್ತಾ ಇರ್ಬೋದು, ರೋನ್ಯಾ ಅಂತ ಕೂಡ ಇರ್ಬೋದು. ಯಾಕಂದ್ರೆ ಇದು ಒನ್ ಆಫ್ ದ 10 ಜನ ಹುಡುಗರು ಏನ್ ನಡ್ಕೊಂಡು ಹೋಗ್ತಾ ಇದ್ದಾರೆ, ಹಾಸ್ಟೆಲ್ ಸಿಚುವೇಶನ್ ಇದ್ದಾರೆ. ಆ ಲೈನ್ ಅಲ್ಲಿ ಇರುವಂತ ಒಬ್ರು ಹುಡುಗಿ ಹೆಸರು ನನ್ನ ಫೇವರೇಟ್ ಹುಡುಗಿ ಅಂತ ಓ ಚಾಪ್ಟರ್ ಹೇಳಿದೆ, ರೋನ್ಯಾ ಅಂತ. ಆ ಚಾಪ್ಟರ್ ಇರುವಂತ ಅದೇ ಹುಡುಗಿ ಹೆಸರು ರೋಂಜಾ ಅಂತ ಇಲ್ಲಿ ಕೊಟ್ಟಿದ್ದಾರೆ ಚಾಪ್ಟರ್ ಹೆಸರು. ಸರಿನಾ? ಫಸ್ಟ್ ಇವಾಗ ನಾವು ಈ ವಾರ ಅಬ್ಸಲ್ಯೂಟ್ಲಿ ಯಮಟೋ ಕವರ್ ಪೇಜ್ ಸ್ಟೋರಿನ ನೋಡ್ತೀವಿ. ಯಮಟೋ ಕವರ್ ಪೇಜ್ ಸ್ಟೋರಿಲಿ ಈ ವಾರ ಏನಿದೆಯಪ್ಪ ಅಂದ್ರೆ, ಯಮಟೋ ಮತ್ತೆ ಪೇಜ್ 1 ಮತ್ತೆ ಓಟಿ ಇಬ್ರು ಅವರ ಸಬಾರ್ಡಿನೇಟ್ಸ್ ಆಗ್ಬಿಟ್ಟಿದ್ದಾರೆ ಯಮಟೋಗೆ. ಸೇಮ್ ಓಡಿನ ತರ ಹೆಂಗೆ ಅವರ 9 ಜನ ಸಬಾರ್ಡಿನೇಟ್ಸ್ ಇದ್ರು, ಅದೇ ತರನೇ ಇವ್ರಿಗೂ ಯಮಟೋ ಕೂಡ ಇವಾಗ ಪೇಜ್ 1 ಮತ್ತೆ ಓಟಿ ಇಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಅವ್ರಿಬ್ರಿಗೂ ಸಕ್ಕದಾಗಿರೋ ಕ್ಲೋಕ್ ಕೊಟ್ಟಿದ್ದಾರೆ. ಸರಿನಾ? ಸಕ್ಕದಾಗಿರೋ ಕ್ಲೋಕ್ ಕೊಟ್ಟಿದ್ದಾರೆ, ಮತ್ತೆ ಇಬ್ರಿಗೂ ಸೋರ್ಡ್ ಕೊಟ್ಟಿದ್ದಾರೆ. ಬ್ಯಾಡಾಸ್ ಆಗಿ ಕಾಣಿಸ್ತಿದ್ದಾರೆ. ಸರಿನಾ? ಅವರು ಯೂಶುವಲ್ ಏನ್ ಲುಕ್ ಇತ್ತು ಅದಕ್ಕಿಂತ ಸಕ್ಕತ್ ಬ್ಯಾಡಾಸ್ ಆಗಿ ಕಾಣಿಸ್ತಿದ್ದಾರೆ. ನನಗಂತೂ ಹೆವಿ ಇಷ್ಟ ಆಯ್ತು. ಮತ್ತೆ ಅವ್ರು ಇಷ್ಟು ಜನನು ರೈಸೋ, ಸ್ಪೀಡ್ ಮತ್ತೆ ಒಟಾಮಾಗಿ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಅವರು ನೆಕ್ಸ್ಟ್ ರೀಸನ್ ಕಡೆಗೆ ಹೋಗೋದಕ್ಕೆ ಹೊರಡ್ತಾ ಇದ್ದಾರೆ. ಸಖತ್ ಕ್ರೇಜಿ ಆಗಿದೆ. ಮತ್ತೆ ಕವಾಮಾಟ್ಸುನ ಹ್ಯಾಟ್ ಕೂಡ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಇದಿಷ್ಟು ಇರೋದು ನನಗೆ ಯಮಟೋ ಕಾರ್ಪೊರೇಟ್ ಸ್ಟೋರಿ. ಸಖತ್ ಕ್ರೇಜ್ ಆಗಿ ಇಷ್ಟ ಆಯ್ತು ನನಗೆ. ಓಟಿ ಮತ್ತೆ ಪೇಜ್ 1 ಸೇರ್ಕೊಂಡಿದ್ದು. ಸರಿ, ನಿಮ್ಗೆ ಅನಿಸ್ತು ಅವ್ರ ಬಗ್ಗೆ ಕರೆಕ್ಟಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾವು ಓ ಚಾಪ್ಟರ್ ಎಲ್ಲಿ ನಿಲ್ಸಿದ್ವಿ ಅಲ್ಲೇ ಈ ಚಾಪ್ಟರ್ ನಾವು ಶುರು ಮಾಡ್ತೀವಿ. ಇವಾಗ ಆ ಲೈನ್ ಏನ್ ನಡ್ಕೊಂಡು ಹೋಗ್ತಾ ಇದಾರೆ, ಆ ಲೈನ್ ಇಂದ ನಡ್ಕೊಂಡು ಹೋಗ್ತಾ ಇರುವಂತ ಒಂದು ಹುಡುಗಿ, ಅಬ್ಸಲ್ಯೂಟ್ಲಿ ರೋನ್ಯಾ ಅನ್ನೋ ಹುಡುಗಿ ಏನ್ ಮಾಡಿದಾರೆ ಅಂದ್ರೆ, ಅವಳು ಎಲ್ಲಾ ಲೈನ್ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾರೆ. ಈ ಬ್ರಾಂಚ್ ಅಲ್ಲಿ ಅವಳೊಬ್ಳು ಸಪರೇಟ್ ಆಗಿ ಆ ಬ್ರಾಂಚ್ ಇಂದ ಎಡ್ಜ್ಗೆ ನಡ್ಕೊಂಡು ಹೋಗ್ತಾ ಇದ್ರು. ಅವಳೊಬ್ಳೆ ಮಾತ್ರ ಎಡ್ಜ್ಗೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಇದು ಯಾರಪ್ಪ ಮಾಡ್ತಾರೆ ಅಂದ್ರೆ, ಅಬ್ಸಲ್ಯೂಟ್ಲಿ ಗುಂಕೋ ಮಾಡ್ತಾ ಇರೋದು. ಸರಿನಾ? ಇದನ್ನ ನೆಕ್ಸ್ಟ್ ಇವಾಗ ಏನಾಗುತ್ತೆ ಅಂದ್ರೆ, ಆ ರೈನ್ ಇಂದ ಅವಳೇನ್ ನಡ್ಕೊಂಡು ಹೋಗ್ತಾ ಇದ್ದಾಳೆ, ಆ ನಡ್ಕೊಂಡು ಹೋಗ್ತಾ ಅದೊಂದು ಆರೋ ಕ್ರಿಯೇಟ್ ಆಗಿದೆ, ದೊಡ್ಡದು ಆರೋ. ಮತ್ತೆ ಈ ಹಳೆ ಪೈರೇಟ್ಸ್ ಎಲ್ಲ ಮಾಡ್ತಿದ್ರಲ್ಲ, ಗೊತ್ತಲ್ಲ, ಶಿಪ್ ಇಂದ ಯಾರನ್ನ ಆಚೆ ಬೀಳಿಸ್ಬೇಕು ಅಂದ್ರೆ ಒಂದ್ ದೊಡ್ಡ ಮರದ ಪೀಸ್ ಹಾಕ್ಬಿಟ್ಟು ಅವ್ರನ್ನ ತುದಿವರೆಗೂ ಕರ್ಕೊಂಡೋಗಿ ಅಲ್ಲಿಂದ ತಳ್ತಿದ್ರಲ್ಲ, ಆ ತರ ಮಾಡ್ತಿದ್ದಾರೆ ಇಲ್ಲಿ. ಸರಿನಾ? ರೋಂಜಾನ ಇವಾಗ ಅವರು ಒಂದು ಆರೋ ತರ ಕ್ರಿಯೇಟ್ ಮಾಡಿ ಆ ಎಡ್ಜ್ಗೆ ಅವಳನ್ನ ನಡ್ಕೊಂಡು ಹೋಗೋ ತರ ಮಾಡಿ ಅಲ್ಲಿ ಪೊಸಿಷನ್ ಮಾಡಿ ನಿಲ್ಸಿದ್ದಾರೆ ರೋನ್ಯಾನ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕರೀತಾರೆ, ರೋನ್ಯಾ ಅಲ್ಲೇ ಹೋಗ್ತಿದ್ಯಾ, ಅಲ್ಲಿ ಹೋಗ್ಬೇಡ, ಅಲ್ಲಿ ಚಿಕ್ಕಪುಟ್ಟ ಡೇಂಜರ್ಸ್, ಬಾ ಅಂತ ಫ್ರೆಂಡ್ಸ್ ಅಂತ ಕರೀತಾರೆ. ಆದ್ರೆ ರೋನ್ಯಾಗ ಏನ್ ಮಾಡಕ್ಕಾಗತ್ತೆ, ಅವಳ ಪಡ ಅವ್ಳು ನಡ್ಕೊಂಡು ಹೋಗ್ಲೇಬೇಕಲ್ಲ, ಅವಳ ಕಂಟ್ರೋಲ್ ಏನಿಲ್ಲ. ಅದಕ್ಕೆ ಅವಳು ನನಗೆ ಗೊತ್ತಿಲ್ಲ ಇದಾಗದೆ ಹೋಗ್ತಾ ಇದೀನಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ಅದೇ ಪರವಾಗಿಲ್ಲ, ಏನ್ ತಲೆ ಕೆಡ್ಸ್ಕೊಬಿಡಿ, ಏನ್ ಡೇಂಜರಸ್ ಏನಿಲ್ಲ, ಸಿಕ್ಕಾಪಟ್ಟೆ ನಾನು ಆರಾಮಾಗಿದ್ದೀನಿ, ತಲೆ ಕೆಡ್ಸ್ಕೊಬಿಡಿ, ತುಂಬಾ ಒಳ್ಳೇದಾಗುತ್ತೆ ಅವಳು ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ನೆನ್ಕೊಂಡು ಹೋಗ್ತಾನೆ ಇದ್ದಾಳೆ. ಅವಳನ್ನ ಕರ್ಕೊಂಡು ಹೋಗಿ ಇವಾಗ ಅವರು ಆರೋ ಎಡ್ಜಲ್ಲಿ ನಿಲ್ಲಿಸ್ತಾರೆ. ಆ ಆರೋ ಎಡ್ಜು ಮಾಮೂಲಿ ಕೆಳಗಡೆ ಥೌಸಂಡ್ ಫೀಟ್ಸ್ ಆಳ ಇದೆ ಕೆಳಗಡೆ. ಡೆಡ್ ರಲ್ಗೆ ಸಿಕ್ಕಾಪಟ್ಟೆ ಥೌಸಂಡ್ಸ್ ಇರುತ್ತೆ. ಮತ್ತೆ ಅವಳಿಂದ ನೋಡಕ್ಕೂ ಆಗಲ್ಲ ಅನ್ಸುತ್ತೆ, ಯಾಕಂದ್ರೆ ಎಲ್ಲ ಫುಲ್ ಐಸ್ ಎಲ್ಲ ಇರ್ತಾರ. ನಾವು ಡೆಡ್ ರಲ್ ನೋಡಿದಾಗ ಅದು ಸಿಕ್ಕಾಪಟ್ಟೆ ಫಾಗ್ ಎಲ್ಲ ತುಂಬಿಕೊಂಡಿರುತ್ತೆ. ಅವಳಿಗೆ ಕೆಳಗಡೆ ಏನು ಕಾಣಿಸಲ್ಲ ಅಂತ ಅನ್ಸುತ್ತೆ. ಕ್ರೇಜಿ ಆಗಿದೆ. ಸರಿನಾ? ಸಿಕ್ಕಾಪಟ್ಟೆ ಕೆಳಗಡೆ ಫಾಗ್ ಎಲ್ಲ ತುಂಬಿಕೊಂಡಿದೆ. ಮತ್ತೆ ಅಲ್ಲೇ ಗುಂಕೋ ಸಮರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಅವಳಿಗೆ ರಿಪೋರ್ಟ್ ಮಾಡ್ತಾನೆ. ಏನಪ್ಪಾ ಅಂದ್ರೆ, ಸಮರ್ಸ್ ಕೇಳ್ತಾನೆ, ಮೊದಲನೇ ಪಾಪು ಹೋಗಿ ನಿಂತ್ಕೊಂಡು ಎಡ್ಜಲ್ಲಿ ನಿಂತ್ಕೊಂಡಿದ್ದೆ, ಪೊಸಿಷನ್ ಅಲ್ಲಿ ಇದೆ ಅಂತ ಸಮರ್ಸ್ಗೆ ವಿಷಯ ತಿಳಿಸ್ತಾನೆ. ಸೊ ಸಮರ್ಸ್ ಇವಾಗ ಕಾಲ್ ಮಾಡ್ತಾ ಇರೋದು. ಮತ್ತೆ ಅವನು ಎಲ್ಡರ್ ಯಾರೊಳಗೆ ಸೇಮ್ ಓ ಚಾಪ್ಟರ್ ಹೇಳಿದ್ನಲ್ಲ, ಕೌಂಟರ್ ಕೊಟ್ಟಿದ್ನಲ್ಲ, ನೀವು ಸ್ಕೂಲು ಮತ್ತೆ ಲೈಬ್ರರಿನ ಸುಟ್ಟಾಕ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಒಬ್ಬೊಬ್ಬರೇ ಮಕ್ಕಳನ್ನ ಸಾಯಿಸ್ತಾ ಹೋಗ್ತೀವಿ ನಾವು ಅಂತ ಕೌಂಟರ್ ಕೊಟ್ಟಿದ್ದ. ಇವಾಗ ಅವನು ಎಲ್ಡರ್ ಯಾರೊಳಗೆ ಕಾಂಟ್ಯಾಕ್ಟ್ ಮಾಡಿ ಅವನು ಹೇಳ್ತಾನೆ, ಇನ್ನ 30 ಸೆಕೆಂಡ್ಸ್ ಅಲ್ಲಿ ನಿನ್ ಡಿಸಿಷನ್ ಮಾಡ್ಲಿಲ್ಲ ಅಂದ್ರೆ ಒಂದೊಂದೇ ಪಾಪುನ ನಾವು ಬಿಡಿಸ್ತಾ ಹೋಗ್ತೀವಿ. 30 ಸೆಕೆಂಡ್ಸ್ ಅಲ್ಲಿ ಅವ್ರು ಸ್ಕೂಲ್ ಮತ್ತೆ ಲೈಬ್ರರಿನ ಸುಡಬೇಕು, ಇಲ್ಲ ಅಂದ್ರೆ ಅಲ್ಲಿ ರೋನ್ಯಾ ಅವಳನ್ನ ತಳ್ತಾರೆ. ವಾಟ್ ಡಿಫಿಕಲ್ಟ್ ಸಿಚುವೇಶನ್ ಗೈಸ್. ಕ್ರೇಜಿ ಆಗಿದೆ. ಮತ್ತೆ ಇವರು ಆಟ ಆಡ್ತಾರಲ್ಲ, ಟೈಮು ವೇಸ್ಟ್ ಮಾಡ್ತಿಲ್ಲ, ಡೈರೆಕ್ಟ್ ಗೆಟ್ ಇಂಟು ಆಕ್ಷನ್. 1 ಅವರ್ ಟೈಮ್ ಕೊಡ್ತೀನಿ, 2 ಅವರ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡು. ಗಾಡ್ಸ್ ನೈಟ್ಸ್ ಆನ್ ಪಾಯಿಂಟ್ ಆನ್ ದೇರ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. 30 ಸೆಕೆಂಡ್ಸ್ ಅಲ್ಲಿ ಏನ್ ಮಾಡಕ್ಕಾಗತ್ತೆ? ಅವ್ನ ಮೊಮ್ಮಗ ಗ್ರ್ಯಾಂಡ್ ಡಾಟರ್ ಬೇರೆ, ಯಾರೋ ಎಲ್ಡರ್ ಮೌಂಟನ್ ಬಿಯರ್ಡ್ ಯಾರೋ ಗ್ರ್ಯಾಂಡ್ ಡಾಟರ್ ಬೇರೆ. ಸೊ ಇವಳಲ್ಲ, ಬೇರೆ ಅನಿಸುತ್ತೆ. ಅವಳು ಕೂಡ ಇದ್ದಾರೆ. ಮತ್ತೆ ಸುಮಾರು ಜನ ಎಲ್ಡರ್ಸ್, ಎಲ್ಲಾ ದೊಡ್ಡ ಜೈಂಟ್ಸ್ ನ ಮಕ್ಕಳೆಲ್ಲ ಇದ್ದಾರೆ. ಸೊ 30 ಸೆಕೆಂಡ್ಸ್ ಅಲ್ಲಿ ಅವ್ರ ಜೀವನ ಡಿಸೈಡ್ ಮಾಡ್ಬೇಕು. ಮೌಂಟನ್ ಬಿಯರ್ಡ್ ಯಾರ್ಡ್. ಸೊ ಇವನ್ 30 ಸೆಕೆಂಡ್ಸ್ ಟೈಮ್ ಕೊಟ್ಟಿದ್ದಾನೆ. ಇವಾಗ 30 ಸೆಕೆಂಡ್ಸ್ ಅಲ್ಲಿ ಡಿಸೈಡ್ ಮಾಡು ಅಂತ ಹೇಳ್ತಾನೆ. ಮತ್ತೆ ಎಲ್ಡರ್ ಯಾರ್ಡ್ ರಿಯಾಕ್ಷನ್ ಕೂಡ ನಮ್ಗೆ ಕಾಣಿಸುತ್ತೆ. ಆಮೇಲೆ ಅವನು ಹೇಳ್ಬಿಡ್ತಾನೆ, ಈ ವಿಷಯ ಕೇಳಿದ ತಕ್ಷಣ ಎಲ್ಡರ್ ಯಾರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆರ್ಡರ್ ಮಾಡೇ ಬಿಡ್ತಾರೆ, ಸ್ಕೂಲ್ನ ಮತ್ತೆ ಲೈಬ್ರರಿನ ಸುಟ್ಟಾಕಿ ಅಂತ. ಆಬ್ವಿಯಸ್ಲಿ ಇದು ಎಲ್ಲಾ ಜೈಂಟ್ ಮಕ್ಕಳ ಪ್ರಶ್ನೆ, ಜೀವನದ ಪ್ರಶ್ನೆ ಆಗಿರೋದ್ರಿಂದ
ಎಲ್ಡರ್ ಯಾರಲ್ ಜಾಗದಲ್ಲಿ ಯಾರೇ ಇದ್ರು ಇದನ್ನೇ ಮಾಡ್ತಾ ಇದ್ರು. ಮತ್ತೆ ಅವ್ರನ್ನ ಕಾಪಾಡೋದು ಕೂಡ ಯಾರು ಇಲ್ಲ, ಇನ್ನೂ ಯಾರು ಬಂದಿಲ್ಲ. ಓ ಚಾಪ್ಟರ್ ನಮಗೆ ಕಾಪರ್ ಗಬಾನ್ ಮತ್ತೆ ರಾಬಿನ್ ಎಲ್ಲ ಬರ್ತಿದ್ರು, ಆದ್ರೆ ಇನ್ನೂ ಅವರು ಅಪಿಯರ್ ಆಗಿಲ್ಲ, ಇನ್ನೂ ಬಂದು ಕಾಣಿಸ್ಕೊಂಡಿಲ್ಲ. ಸೊ ಮುಂದೆ ಬರ್ತಾರೆ, ಸೊ ಇನ್ನೂ ಅವ್ರು ಅಪಿಯರ್ ಆಗಿಲ್ಲ. ಅದಕ್ಕೋಸ್ಕರ ಸ್ಕೂಲ್ನ ಮತ್ತೆ ಲೈಬ್ರರಿನ ಸುಟ್ಟಾಕಿ ಅಂತ ಎಲ್ಡರ್ ಯಾರಲ್ ಆರ್ಡರ್ ಪಾಸ್ ಮಾಡ್ಬಿಡ್ತಾರೆ. ಈ ಎಲ್ಡರ್ ಯಾರಲ್ ಮಾಡಿದಂತ ಡಿಸಿಷನ್ ಜೈಂಟ್ಸ್ ಗಳಲ್ಲೇ ವಾದ ಮಾಡುವಂತ ಒಂದು ಪಾಯಿಂಟ್ಸ್ ಬರುತ್ತೆ. ಏನಪ್ಪಾ ಅಂದ್ರೆ ಈ ಜೈಂಟ್ಸ್ ಗಳನ್ನ ಒತ್ತಡ ಶುರು ಮಾಡ್ತಾರೆ. ಕೆಲವರು ಇವಾಗ ಮಕ್ಕಳು ನಮಗೂ ಅಲ್ಲಿದೆ ಅಂತ ಅನ್ನೋರೆಲ್ಲ ಹೋಗ್ಬಿಟ್ಟು ಹೌದು ಮಕ್ಕಳನ್ನ ಕಾಪಾಡಬೇಕು, ಮಕ್ಕಳ ಫ್ಯೂಚರ್ ತುಂಬಾ ಮುಖ್ಯ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಮತ್ತೆ ಇನ್ನೊಂದಷ್ಟು ಜೈಂಟ್ಸ್ ಗಳು ಏನಂತಾರೆ, ನಮ್ಗೆ ನೀವು ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿಲ್ಲ, ತುಂಬಾ ಬಿಗ್ ಪಿಕ್ಚರ್ ಬಗ್ಗೆ ಯೋಚನೆ ಮಾಡಿ. ಆ ಲೈಬ್ರರಿ ಇರೋದು 1000 ಇಯರ್ಸ್ ನ ರಿಸರ್ಚ್ ಅಲ್ಲಿರೋದು, ಅದನ್ನ ಸುಟ್ಟಾಕಿದ್ರೆ ಮುಂದೆ ನಮ್ಗೆ ಏನ್ ಗೊತ್ತಾಗುತ್ತೆ ಫ್ಯೂಚರ್ ನ ಬಗ್ಗೆ, ಪಾಸ್ಟ್ ನ ಬಗ್ಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಜನ ವಾದ ವಿವಾದ ಮಾಡ್ತಾರೆ. ಹಂಗಾರೆ ನಮ್ಮ ಮಕ್ಕಳನ್ನೆಲ್ಲ ಜೀವನ ಹೊಂಟೋಗ್ಬಿಟ್ರೆ ಪರವಾಗಿಲ್ವಾ ಅಂತ ಆತರ ಅವರವರಲ್ಲೇ ಈ ತರ ಕಿತಾಕೋತಿದ್ದಾರೆ. ಮತ್ತೆ ಅವರೇ ಯೋಚನೆ ಮಾಡ್ತಾರೆ, ಅಲ್ಲಿ ಅವ್ರನ್ನ ಕಾಪಾಡಕ್ಕೂ ಕೂಡ ಯಾರು ಇಲ್ಲ, ಏನ್ ಮಾಡ್ಬೇಕು ಇವಾಗ ಅಂತ ಅವರಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಮತ್ತೆ ವಾದ ವಿವಾದ ನಡೀತಾ ಇದೆ. ಇದೆಲ್ಲ ಆಗಾದ್ಮೇಲೆ ನಾವು ರಾಬಿನ್ ಹತ್ರ ಬರ್ತೀವಿ. ರಾಬಿನ್ ಮತ್ತೆ ಚಾಪರ್ ಅವ್ರನ್ನ ಸಾಲ್ ಬಿಯರ್ಡ್ ಅಲ್ಲೇ ಇನ್ನ ಇದಾರೆ. ಆಮೇಲೆ ಅವ್ರು ರಾಬಿನ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಚಾಪರ್ಗೆ, ಚಾಪರ್ ನೋಡು ನಾನು ಇವಾಗ ಹೋಗಿ ಅವ್ರ ಎಬಿಲಿಟೀಸ್ ಏನಂತ ತಿಳ್ಕೊಳ್ದೆ ನಾವು ಅಟ್ಯಾಕ್ ಮಾಡೋದು ಸರಿ ಹೋಗಲ್ಲ, ಆದ್ರೂ ನಾನು ಹೋಗ್ತಾ ಇದೀನಿ ಅಂತ ಹೇಳ್ತಾಳೆ. ಅದೇ ಚಾಪರ್ ಮತ್ತೆ ನೀನ್ ಹೋಗ್ತಾ ಇದೀಯಾ, ಅವ್ರ ಎಬಿಲಿಟೀಸ್ ಎಲ್ಲ ತಿಳ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ, ಅವ್ರ ಗಾಡ್ಸ್ ನ ಇಟ್ಸು ಆತರ ಎಲ್ಲ ಹೇಳ್ತಾ ಇರ್ತಾಳೆ. ಆದ್ರೆ ರಾಬಿನ್ ಹೇಳ್ತಾಳೆ, ಹೌದು ಆದ್ರೆ ನನ್ನ ಎಮೋಷನ್ಸ್ ನಾನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ನಾನು ಈ ತರ ತುಂಬಾ ವಿಷಯ ನೋಡಿದ್ದೀನಿ, ಈ ತರ ವಿಷಯಗಳಲ್ಲಿ ನಾನು ತಡ್ಕೊಳಕ್ಕಾಗಲ್ಲ, ನಾನು ಹೋಗಿ ಫೈಟ್ ಮಾಡ್ಲೇಬೇಕು, ನೀನ್ ಸೇಫ್ ಆಗಿರ್ಬೇಕು, ನೀನ್ ಇಲ್ಲೇ ಇರು ಅಂತ ಚಾಪರ್ಗೆ ಹೇಳ್ತಿದ್ದಾಳೆ ರಾಬಿನ್. ಸೊ ರಾಬಿನ್ಗೆ ಇವಾಗ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ, ಮತ್ತೆ ಅವಳು ಅಷ್ಟೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಸಮ್ಮರ್ಸ್ ಇರೋದು, ಇವರಿಬ್ರು ಹಿಂಗ್ ಮ್ಯಾಚ್ ಆಗೋದು ಗೊತ್ತಿಲ್ಲ. ಯಾಕಂದ್ರೆ ರಾಬಿನ್ ಮೋಸ್ಟ್ಲಿ ಡಿಮಾನಿಯೋ ಹೋಗ್ಬೇಕು ಅಂತ ಅನ್ಸುತ್ತೆ. ನೋಡೋಣ ರಾಬಿನ್ ಡಿಮಾನಿಯೋ ಸಗದಾಗಿರುತ್ತೆ. ರಾಬಿನ್ ಡಿಮಾನಿಯೋ ವರ್ಸಸ್ ಸಮ್ಮರ್ಸ್ ನ ಥ್ರೋಟ್ ಫ್ರೂಟ್ ಹೇಗೆ ಕೆಲಸ ಆಗುತ್ತೆ ಅಂತ ನೋಡ್ಬೇಕು. ಒಟ್ಟಲ್ಲಿ ರಾಬಿನ್ ಇವಾಗ ಚಾಪರ್ ನ ಅಲ್ಲೇ ಇರಕ್ಕೆ ಹೇಳ್ಬಿಟ್ಟು ಇವಳು ಆಚೆ ಬರ್ತಾ ಇದಾರೆ ಸಾಲ್ ನ ಬಿಯರ್ಡ್ ಇಂದ. ನೆಕ್ಸ್ಟ್ ನಾವು ಸಾಲು ಆ ಮಕ್ಕಳಿರೋ ಕಡೆನೆ ಅವನು ಕ್ರಿಯೇಟ್ ಮಾಡಿರುವಂತ ಈ ಸ್ನೇಕ್ ಇದೆ, ಥ್ರೋಟ್ ಸ್ನೇಕ್ ಏನಿದೆ ಅದ್ರ ಮೇಲೆ ನಿಂತ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನ ನೋಡ್ಬಿಟ್ಟು ನಾಮಿ, ಜಿಂಬೆ, ಬ್ರುಕ್ಕು ಮತ್ತೆ ಉಸಪ್ ಎಲ್ಲ ಇದಾರೆ, ಅವರೆಲ್ಲ ಬೈತಾ ಇದಾರೆ, ನೀವೆಲ್ಲ ಮಕ್ಕಳನ್ನ ಈ ತರ ಎಲ್ಲ ಯೂಸ್ ಮಾಡ್ಕೋತೀರಾ, ನಿಮ್ಗೆ ನಾಚಿಕೆ ಆಗಲ್ವಾ, ಎಂತ ಕೆಟ್ಟ ವಿಲನ್ಸ್ ಗಳು ಕೂಡ, ಎಂತ ಕೆಟ್ಟ ಮನುಷ್ಯರು ಕೂಡ ಈ ತರ ಇಷ್ಟೊಂದು ಲೋಗೆ ಲೆವೆಲ್ಗೆ ಇಳಿಯಲ್ಲ, ನೀವೇನ್ ಈ ತರ ಮಾಡ್ತಾ ಇದೀರಾ ಅಂತೆಲ್ಲ ಬೈತಾ ಇರ್ತಾಳೆ. ಅದಕ್ಕೋಸ್ಕರ ಅದನ್ನ ಕೇಳಿಸ್ಕೊಂಡು ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಸಮ್ಮರ್ಸ್ ಕೂಡ ಅದ್ರ ಬಗ್ಗೆ ಡೋಂಟ್ ಕೇರ್ ಮಾಡ್ತಾರ ಅಂತ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ನಾವು ರಿಪ್ಲಿ ಮತ್ತೆ ಫ್ರಾಂಕಿ ಮತ್ತೆ ಜೈಂಟ್ಸ್ ಎಲ್ಲ ಇದ್ರಲ್ಲ ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ಅಲ್ಲಿ ಫ್ರಾಂಕಿ ಮತ್ತೆ ರಿಪ್ಲಿ ಅವರು ಕಾಪಾಡೋದಕ್ಕೆ ಮಕ್ಕಳನ್ನ, ಅವ್ರು ನನ್ನ ಜೊತೆ ಬಾ ಫ್ರಾಂಕಿ ಅಂತ ರಿಪ್ಲಿ ಕರ್ಕೊಂಡು ಹೋಗ್ತದೆ, ನಾನು ಬರ್ತೀನಿ ಅಂತ ಫ್ರಾಂಕಿನೂ ಹೋಗ್ತಾ ಇದ್ದಾನೆ. ಸೊ ನಾನು ಅನ್ಕೊಂಡಿದ್ದು ರಿಪ್ಲಿನೇ ಜೈಂಟ್ ಅಲ್ಲೂ ಅವಳೇ ಕಾಪರ್ ಗಬನ್ಗಿಂತ ಸ್ಪೀಡ್ ಆಗಿ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ನೋ, ಅದೆಲ್ಲ ಕೇಸು. ಆಕ್ಚುಲಿ ಯಾಕಂದ್ರೆ ಓದ್ ಚಾಪ್ಟರ್ ಕೇಳ್ಕೊಂಡಿಲ್ಲ ಸ್ಕಾಪರ್ ಗಬನ್ ಕಾಪಾಡಿ ಅಂತ, ಆಕ್ಚುಲಿ ಎಲ್ಲಾ ಜೈಂಟ್ಸ್ ಗಳಿಗಿಂತ ಫಾಸ್ಟ್ ಆಗಿರೋದು ಸ್ಕಾಪರ್ ಗಬಾನ್. ಅದಕ್ಕೋಸ್ಕರ ರಿಪ್ಲಿ ಕೇಳ್ಕೊಂಡಿದ್ದು ಸ್ಕಾಪರ್ ಗಬಾನ್ಗೆ ಹೋಗಿ ರೆಸ್ಕ್ಯೂ ಮಾಡಿ ಅಂತ. ಸೊ ಮೇಕ್ ಪಾಯಿಂಟ್, ಎಲ್ಲಾ ಜೈಂಟ್ಸ್ ಗಳಿಗಿಂತ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಹೋಗ್ತಾರೆ ಸ್ಕಾಪರ್ ಗಬಾನ್ ಅಂತ ಅವ್ರು ಹೋಗ್ತಾ ಇರೋದು. ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಜೈಂಟ್ಸ್ ಗಳೇನಿದ್ದಾರೆ ಡಾರಿ ಮತ್ತೆ ಬ್ರಾಗಿ, ಅವರಿಬ್ರು 2 ಟೀಮ್ಸ್ ಆಗಿ ಸ್ಪ್ಲಿಟ್ ಆಗ್ತಿದ್ದಾರೆ. ಇದು ಇರೋದು 2 ಟೀಮ್ಸ್ ಆಗಿ ಸ್ಪ್ಲಿಟ್ ಆಗ್ತಿದ್ದಾರೆ. ಒಂದ್ ಟೀಮ್ ಏನ್ ಮಾಡುತ್ತೆ ಅಂದ್ರೆ, ಒಂದ್ ಟೀಮು ದೊಡ್ಡ ಜೈಂಟ್ಸ್ ಮಾನ್ಸ್ಟರ್ಸ್ ಏನಿದೆ ಅದನ್ನ ಡಿಫೀಟ್ ಮಾಡೋದಕ್ಕೆ ಹೊರಡುತ್ತೆ. ಇನ್ನ ಒಂದು ಜೈಂಟ್ ಟೀಮ್ಸ್ ಅವ್ರು ಹೋಗ್ಬಿಟ್ಟು ಮಕ್ಕಳನ್ನ ಕಾಪಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಒಟ್ಟಲ್ಲಿ ಡಾರಿ ಒಂದ್ ಟೀಮು, ಬ್ರಾಗಿ ಒಂದ್ ಟೀಮು, ಇಬ್ರು ಒಂದೊಂದು ಟೀಮ್ ನ ಲೀಡ್ ಮಾಡ್ಕೊಂಡು ಎಲ್ಲರೂ ಹೋಗೋಣ ಬನ್ನಿ ಅಂತ ಇವಾಗ ಸೆಟ್ ಸೇಲ್ ಮಾಡ್ಕೊಂಡು ಮಕ್ಕಳ ಕಡೆ ಹೋಗ್ತಾ ಇದಾರೆ. ಬ್ರಾಂಚ್ 8 ಕಡೆಗೆ ಒಬ್ರು ಜೈಂಟ್ ಮಾನ್ಸ್ಟರ್ ನೋಡ್ತಾರೆ, ಮಕ್ಕಳನ್ನ ಕಾಪಾಡ್ತಾರೆ. ಇದಿಷ್ಟು ವಿಷಯ ನಡೀತಾ ಇರೋದು ಜೈಂಟ್ಸ್ ಹತ್ರ. ಮತ್ತೆ ಇವಾಗ ನಾವು ಬ್ರಾಂಚ್ 8ಗೆ ಮತ್ತೆ ಬರ್ತೀವಿ. ಸಮ್ಮರ್ಸ್ ಹೇಳೋದಕ್ಕೆ ಶುರು ಮಾಡ್ತಾನೆ, ನೀವು ಬರ್ನ್ ಮಾಡುವಾಗ ಅದರಲ್ಲಿ ಒಂದೊಂದು ಬುಕ್ಕು ಕೂಡ ಉಳಿಯೋಕೆ ಹೋಗ್ಬಾರ್ದು. ಯಾಕಂದ್ರೆ ಅದ್ರಲ್ಲಿ ನಿಮ್ಮ ಉಳಿದಿರುವಂತ ನಿಮ್ಮ ಎಲ್ಲ ಕಲ್ಚರ್, ನಿಮ್ಮ ಎಲ್ಲ ಹಿಸ್ಟ್ರಿ ಕೂಡ ಒಂದು ಬುಕ್ ಉಳಿದಿರೋ ತರ ಎಲ್ಲ ನಾಶ ಆಗ್ಬೇಕು ಅಂತ ಸಮ್ಮರ್ಸ್ ಹೇಳ್ತಾ ಇದ್ದಾನೆ. ಇದೆಲ್ಲ ಹೇಳ್ತಿದ್ದಂಗೆನೆ ಗೆಟ್ ರೆಡಿ ಗಾಯ್ಸ್, ಯಾಕಂದ್ರೆ ರಾಬಿನ್ ಇನ್ ದ ಆಕ್ಷನ್ ಅಂತಾನೆ ಹೇಳ್ಬೋದು. ರಾಬಿನ್ ಪ್ಲಾನ್ ಮಾಡಿ, ಅವಳಿಗೆ ಮೋಸ್ಟ್ಲಿ ಗೊತ್ತಾಗಿದೆ ಇವ್ರನ್ನ ಸೋಲ್ಸಕ್ ಆಗಲ್ಲ, ಇವ್ರು ಇಮೋರ್ಟಲ್ ಅಂತ ಗೊತ್ತಾಗಿದೆ. ಅದಕ್ಕೋಸ್ಕರ ಅವ್ರನ್ನ ಟೈಮ್ ಕನ್ಸ್ಯೂಮ್ ಮಾಡೋದಿಕ್ಕೆ, ಅವ್ರೇನ್ ಟೈಮ್ ಕೊಟ್ಟಿದ್ದಾರೆ 30 ಸೆಕೆಂಡ್ಸ್ ನ, ಅದನ್ನ ಟೈಮ್ ಕನ್ಸ್ಯೂಮ್ ಮಾಡೋದಿಕ್ಕೆ ರಾಬಿನ್ ಪ್ಲಾನ್ಸ್ ಮಾಡಿ ಒಂದು ಅಟ್ಯಾಕ್ ಮಾಡ್ತಾಳೆ. ಏನಪ್ಪಾ ಅಂದ್ರೆ, ರಾಬಿನ್ ಅವಳ ಪಾಮ್ ಕೈ ಹಸ್ತದಲ್ಲಿ ಅವಳು ಸಮ್ಮರ್ಸ್ ನ ಜೈಂಟ್ ಸ್ಕೋಪ್ ಮಾಡ್ಕೊಂಡು ಅವಳ ಪಾಮ್ ಅಲ್ಲಿ ಅವಳ ಫ್ಲವರ್ ಫ್ರೂಟ್ ಇಂದ ಅವಳು ಇಲ್ಲಿಗೆ ಸ್ಲ್ಯಾಪ್ ಮಾಡ್ತಾಳೆ, ಅವಳ ಪಾಮ್ ಇಂದ ಸ್ಟ್ರೈಕ್ ಮಾಡ್ತಾಳೆ. ಸಮ್ಮರ್ಸ್ ಬಾಯಿಂದ ಬ್ಲಡ್ ಸ್ಪ್ಲಿಟ್ ಆಗಿ ಅವನು ಬ್ಯಾಕ್ ಆಫ್ ಆಗಿ ಬೀಳ್ತಾನೆ. ಆಫ್ ಗಾರ್ಡ್ ಅಲ್ಲಿ ಕಾಟ್ ಆಗ್ತಾನೆ ಅವನು ನೋಟಿಸ್ ಮಾಡಲ್ಲ ರಾಬಿನ್ ಬರ್ತಾ ಇರೋದ್ನ. ಸೊ ರಾಬಿನ್ ಈ ಸ್ಟ್ರೈಕ್ ಮಾಡಿ ಅವಳು ಸಿಕ್ಕಾಪಟ್ಟೆ ಕೂಲ್ ಆಗಿ ಮಾಡ್ತಾಳೆ. ಅನ್ಕೊಂಡೆ ಡಿಮೋನಿಯೋ ಹೋಗ್ತಾಳೆ ಅಂತ, ಆದ್ರೆ ಡಿಮೋನಿಯೋ ಹೋಗಿಲ್ಲ, ಅವಳು ಇದರಲ್ಲೇ ಸ್ಟ್ರೈಕ್ ಮಾಡ್ತಿದ್ದಾಳೆ. ಇದನ್ನ ನೋಡಿದ ತಕ್ಷಣ ಉಳಿದ ಸ್ಟ್ರಾ ಹ್ಯಾಟ್ಸ್ ಎಲ್ಲ ಅದನ್ನ ನೋಡ್ಬಿಟ್ಟು, ಓ ರಾಬಿನ್
ಬಂದ್ಬಿಟ್ಟ ನೀನು ಅಂತೆಲ್ಲ ಫುಲ್ ಶಾಕ್ ಆಗ್ತಾರೆ. ಮತ್ತೆ ಜಿಂಬೆ ಹೇಳೋದಕ್ಕೆ ಶುರು ಮಾಡ್ತಾನೆ, ಹುಷಾರು, ಕೇರ್ಫುಲ್ ರಾಬಿನ್, ಅವರ ಎಬಿಲಿಟಿ ಏನು ಅನ್ನೋದು ನಮಗ್ ಗೊತ್ತಿಲ್ಲ, ಅವ್ರ ಎಷ್ಟು ಕೇಪಬಲ್ ಅನ್ನೋದು ನಮಗ್ ಗೊತ್ತಿಲ್ಲ, ಹುಷಾರಾಗಿರುವಂತ ಜಿಂಬೆನು ನೋಟಿಸ್ ಮಾಡಿ ಮೆನ್ಷನ್ ಮಾಡಿ ಹೇಳ್ತಾನೆ. ರಾಬಿನ್ ಕೂಡ ನನಗ್ ಗೊತ್ತು ಅಂತ ಅನ್ಕೊಂಡು ರಾಬಿನ್ ಸಿಕ್ಕಾಬಿಟ್ಟೆ ಅವನ್ನ ರೀಡ್ ಮಾಡ್ಬಿಟ್ಟೆ ಬಂದು ಅಟ್ಯಾಕ್ ಮಾಡೋ ತರ ಕಾಣಿಸ್ತದೆ. ಸೆಕೆಂಡ್ ಅಷ್ಟು ಕ್ರೇಜಿ ಮಾಡ್ತದೆ. ಮತ್ತೆ ಚಾಪರ್ ಇನ್ನ ಸಾಲ್ ಬಿಯರ್ಡ್ ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದಾನೆ ಆ ರಾಬಿನ್ ಮಾಡ್ತಾ ಇರೋದನ್ನ. ಸರಿ, ಅವನಿನ್ನೂ ಮಾಡಿಲ್ಲ, ಚಾಪರ್ ಏನು ಮಾಡ್ತಾನಿಲ್ಲ. ನೆಕ್ಸ್ಟ್ ಇದಾಗಿದ ತಕ್ಷಣ ಅವನಿಗೆ ರಿಕವರ್ ಮಾಡ್ಕೊಳ್ಳೋದಿಕ್ಕೆ ಟೈಮೇ ಕೊಡ್ತಾ ಇಲ್ಲ ರಾಬಿನ್. ಸಿಕ್ಕಾಪಟ್ಟೆ ಎಷ್ಟು ಟೈಮ್ ಕನ್ಸ್ಯೂಮ್ ಮಾಡಕ್ಕಾಗುತ್ತೋ ಅಷ್ಟು ಟೈಮ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದಾಳೆ ರಾಬಿನ್. ಏನ್ ಮಾಡ್ತಾಳಪ್ಪ ಅಂದ್ರೆ ಸಮರ್ಸ್ ನ ಬಾಡಿಲಿ ಅವಳ ಕೈಗಳನ್ನ ಬೆಳೆಸ್ತಾಳೆ. ಸಮರ್ಸ್ ಬಾಡಿ ಅಂತ ಅವಳ ಕೈಗಳನ್ನ ಬೆಳೆಸ್ಬಿಟ್ಟು ಭುಜದಿಂದ ಒಂದು, ನೆಕ್ಸ್ಟ್ ಸೊಂಟದಿಂದ ಇನ್ನೊಂದು, ಆತರ ಎಲ್ಲ ಕಾಲೆಲ್ಲ ಬೆಳೆಸ್ಬಿಟ್ಟು ಅವಳು ಏನ್ ಮಾಡ್ತಾಳೆ ಅಂದ್ರೆ ಇದನ್ನ ಮಾಡಿದ ತಕ್ಷಣ ಈ ಪವರ್ಸ್ ಎಲ್ಲ ಗಮನಿಸ್ಬಿಟ್ಟು ಸಮರ್ಸ್ಗೆ ನೋಟಿಸ್ ಆಗುತ್ತೆ, ಓ ಇದು ನಿಕೋ ರಾಬಿನ್ ಅಂತ. ಅವನಿಗೆ ಸಮರ್ಸ್ಗೆ ಗೊತ್ತಾಗುತ್ತೆ ಇದು ಓಹರಾದಿಂದ ತಪ್ಪಿಸ್ಕೊಂಡಿರುತ್ತ ಇನ್ನೊಂದು ಸರ್ವೈವರ್ ಅಂತ ಸಮರ್ಸ್ಗೆ ಗೊತ್ತಾಗಿ ಅವನು ರಾಬಿನ್ ನ ನೋಟಿಸ್ ಕೂಡ ಮಾಡ್ತಾನೆ, ಮೆನ್ಷನ್ ಕೂಡ ಮಾಡ್ತಾನೆ, ಓ ನಿಕೋ ರಾಬಿನ್ ಅಂತ. ಅವ್ನು ಇನ್ನೂ ರಿಜನರೇಟ್ ಮಾಡ್ಕೊತಿದ್ದಾನೆ. ಅಷ್ಟರಲ್ಲೇ ಅವ್ನು ನಂಗೆ ಮಾತಾಡ್ಕೊಂಡೇ ಮಾಡ್ತಾ ಇದ್ದಾನೆ. ಸರಿನಾ, ಇಷ್ಟರಲ್ಲಿ ನಡೀತಾ ಇದೆ. ಇದಾಗಿದ ತಕ್ಷಣ ಅವಳು ಕೈಗೆ ಇಲ್ಲಿಂದ 2 ಕೈ ಮತ್ತೆ ಸೊಂಟದಿಂದ 2 ಕಾಲು ಸಮರ್ಸ್ ಅಲ್ಲಿ ಬೆಳೆಸ್ಬಿಟ್ಟು ಅವಳು ಏನ್ ಮಾಡ್ತಾಳೆ ಅಂದ್ರೆ ಅವನ್ ಬಾಡಿನ ಕ್ಲಚ್ ಮಾಡಿ ಬ್ರೇಕ್ ಮಾಡ್ತಾಳೆ. ಬೈ ಗಾಡ್, ನಾವು ಈ ಬಿಸ್ಕೆಟ್ ಮತ್ತೆ ರಸ್ನೆಲ್ಲ ಮುರಿತೀವಲ್ಲ, ಹಿಂಗ್ ಬಿಸ್ಕೆಟ್ ಇಟ್ಕೊಂಡು ಟಕ್ ಅಂತ ಮುರಿತೀವಲ್ಲ, ಅದೇ ತರ ಮುರಿತಾಳೆ ಅವರು. ಕ್ರೇಜಿ. ಅವ್ರ ಬಾಯೆಲ್ಲ ರಕ್ತ ಬಾಡಿ ಫುಲ್ ಮುರ್ದೇ ಹೋಗುತ್ತೆ ಅಂತ ಅನ್ಸುತ್ತೆ. ಅವ್ನ ಬಾಡಿ ಮೂಳೆಗೆಲ್ಲ ಮುರಿದೋಗಿರುತ್ತೆ. ಸರಿನಾ, ಅಬ್ಸಲ್ಯೂಟ್ಲಿ ರಾಬಿನ್ ಅಷ್ಟು ಪವರ್ಫುಲ್ ಆಗಿ ಸ್ಟ್ರೆಚ್ ಮಾಡಿರ್ತಾಳೆ 2 ಕಣ್ಣು. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬ್ರೇಕ್ ಆಗಿರುತ್ತೆ ಮತ್ತೆ ಸಿಕ್ಕಾಪಟ್ಟೆ ಪೇನ್ ಆಗಿರುತ್ತೆ. ಆದ್ರೆ ಅವನ್ ಪೇನ್ ಅಂತ ಅವನ್ಗೆ ನೋಡಿದ್ರೆ ಅನ್ನಿಸ್ತಾನೆ ಇಲ್ಲ ನನಗೆ ಆತರ. ನೆಕ್ಸ್ಟ್ ಆಮೇಲೆ ಇದನ್ನ ನೋಡ್ಬಿಟ್ಟು ರಾಬಿನ್ ಯು ಡಿಡ್ ಇಟ್ ಅಂತ ನಾಮಿ ಎಲ್ಲ ಚಿಗೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓ ನೀನ್ ಅವನ್ನ ಹಾಫ್ ಆಗಿ ಮುರಿದ್ಬಿಟ್ಟೆ ಅವನ್ನ ಅಂತ ಎಲ್ಲರೂ ಫುಲ್ ಜಿಂಬೆ ಎಲ್ಲ ಫುಲ್ ಖುಷಿಯಾಗಿ ನೋಡ್ತಾ ಇದಾರೆ. ಆದ್ರೆ ರಾಬಿನ್ ಆಫ್ ಗಾರ್ಡ್ ಆಗಿ ಕಾಟ್ ಆಗಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವಳಿನ ಪೊಸಿಷನ್ ಅಲ್ಲಿ ಇದ್ದಾಳೆ. ಏನಾಗುತ್ತೆ ಅಂತ ಸಮರ್ಸ್ನೇ ನೋಡ್ಕೊಂಡೆ ಇನ್ನ ಅವಳೇನ್ ಮಾಡ್ಬೋದು ಅಂತ ನೋಡ್ತಾ ಇದ್ದಾಳೆ. ಸರಿನಾ, ಆಮೇಲೆ ಅವಳಿಗೆ ಗೊತ್ತಾಗುತ್ತೆ. ಅವಳ ಮನ್ಸಲ್ಲಿ ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ತಾಳೆ, ಓ ಇವನ್ ಇಮಾರ್ಟಲ್, ಇವ್ನು ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ, ನಾನು ಬೇರೆ ಏನಾರ ಪ್ಲಾನ್ ಮಾಡಬೇಕು ಅಂತ ಮನ್ಸಲ್ಲಿ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿರ್ತಾಳೆ. ಇವ್ನ್ ಇಮಾರ್ಟಲ್, ಇವನ್ನ ಬೀಟ್ ಮಾಡಕ್ ಆಗಲ್ಲ ಅಂತ ರಾಬಿನ್ ಮನ್ಸಲ್ಲಿ ಯೋಚನೆ ಮಾಡ್ಕೊಂಡಿದ್ದಂಗೆ ಸಮರ್ಸು ಮತ್ತೆ ಎದ್ದಿ ಅವನ ಬಾಡಿನ ರಿಜನರೇಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಸೊಂಟ, ಬಾಡಿ, ಮೂಳೆ ಎಲ್ಲ ಮುರಿದು ಚಿಂದಿ ಚಿಂದಿ ಆಗಿರುತ್ತೆ. ಅದನ್ನ ಅವನು ಒಂದೊಂದನ್ನೇ ಫಿಕ್ಸ್ ಈ ತರ ಎಲ್ಲ ಸ್ಟ್ರಕ್ ಮಾಡ್ಕೊತಿರ್ಬೇಕಾದ್ರೇನೆ ಅವನು ಹಂಗೆ ರಿಜನರೇಟ್ ಮಾಡ್ಕೊಂಡೇನೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಏನಂದ್ರೆ, ಎಲ್ಬಾಫ್ ನಿಮ್ಗೆ ಕೇಳಿಸ್ತಾ ಇದ್ಯಾ, ಮೊದಲನೇ ಮಗು ಬೀಳೋದಕ್ಕೆ ಇನ್ನ 20 ಸೆಕೆಂಡ್ ಬಾಕಿ ಇದೆ ಅಂತ. ಹೆಂಗ್ ನನಗಂತೂ ಹೆವಿ ಕ್ರೇಜಿ ಅನಿಸ್ತು ನನಗೆ. ಯಾಕಂದ್ರೆ ಅವ್ನು ಇನ್ನೂ ರಿಜನರೇಟ್ ಮಾಡ್ಕೊತಿದ್ದಾನೆ, ಅವನು ಆಫ್ ಕಾರ್ಡ್ ಆಗಿಲ್ಲ, ಏನ್ ನನ್ಗೇನ್ ತೋಳ್ದೇನೋ ಆಗಿಲ್ಲ ಅಂತ ಅವ್ನಿಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಅವನಿನ್ನ ಕಾನ್ಸಂಟ್ರೇಷನ್ ಒಂದು ಮಕ್ಕಳು ಇನ್ನ 30 ಸೆಕೆಂಡ್ಸ್ ಮೇಲೆ ಜಾಸ್ತಿ ಇದೆ. ಇಲ್ಲಿದು ಅವನಿಗೆ ಯಾವುದೇ ತರದ ಡಿಸ್ಟ್ರಾಕ್ಟ್ ಆಗಿಲ್ಲ ಅಂತ ನಮ್ಗೆ ಎದ್ದಕ್ಕೆ ಕಾಣಿಸ್ತಾ ಇದೆ. ಇನ್ನ ಮೊದಲನೇ ಮಗು ಬೀಳೋದಕ್ಕೆ ಇನ್ನ 20 ಸೆಕೆಂಡ್ ಬಾಕಿ ಇದೆ ಎಲ್ಬಾಫ್ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇನ್ನು ಬೆಂಕಿ ಇನ್ನ ಬಿದ್ದಿಲ್ಲ ಲೈಬ್ರರಿಗೆ, ಅದಕ್ಕೋಸ್ಕರ. ಸೊ ಇದನ್ನ ನೋಡಿದ ತಕ್ಷಣ ಉಸಪ್ಪು ಮತ್ತೆ ಇವನು ಹೇಳ್ತಾನೆ, ಅಯ್ಯೋ ಎಂತ ಜಾಂಬಿಗಳು ಇವರು ಅಂತ ಫುಲ್ ಅವ್ರು ನೋಡಿದ ತಕ್ಷಣ ಅದನ್ನೇ ಹೇಳ್ತಾನೆ. ಯಾಕಂದ್ರೆ ಅವ್ರಿಗೆ ಅದಕ್ಕೆ ರಿಲೇಟ್ ಮಾಡ್ಕೊಳಕ್ಕಾಗದು. ಯಾಕಂದ್ರೆ ಥ್ರಿಲ್ಲರ್ ಪ್ರಾಕಲ್ಲಿ ಅವರು ನೋಡಿದ್ದು ಜಾಂಬಿಗೆ ಸಿಮಿಲರ್ ಆಗಿರ್ತಾರಲ್ಲ, ಅದಕ್ಕೋಸ್ಕರ ರಿಜನೇಟ್ ಅವ್ರನ್ನ ಆಗ್ತಾರಿಲ್ಲ. ಆದ್ರೆ ಸಿಮಿಲರ್ ಬೇರೆ ಏನೇನೋ ಕಂಪ್ಯಾರಿಸನ್ ಮಾಡಕ್ಕೆ ಇವ್ರು ಏನು ನೋಡಿರ್ಬಾರ, ಅದಕ್ಕೋಸ್ಕರ ಇವರು ಇದಕ್ಕೆ ರಿಲೇಟ್ ಮಾಡ್ಕೋತಿದ್ದಾರೆ ಅಂತ ಕೂಡ ಹೇಳ್ಬೋದು. ಆಮೇಲೆ ಮತ್ತೆ ರಾಬಿನ್ ಇವನ್ಗೆ ಟೈಮ್ ಕೊಡಬಾರ್ದು, ರಿಜನೇಟ್ ಹಾಕಿ ಇವ್ನಿಗೆ ರಿಕವರ್ ಹಾಕಿ ಮತ್ತೆ ಇವ್ನ ಟೈಮ್ ಕೊಂಡ್ಕೊಳಕ್ಕೆ ಕೊಡಬಾರ್ದು ಅಂದ್ಬಿಟ್ಟು ರಾಬಿನ್ ಎಂತ ಮಾಸ್ಟರ್ ಪ್ಲಾನ್ ಮಾಡ್ತಾಳೆ ಅಂತ ಅನ್ಕೊಂಡ್ರೆ, ಅಂದ್ರೆ ಅವಳೇನು ಹೇಳಿದ ನಾವು ಅಸ್ಯೂಮ್ ಮಾಡ್ಕೋಬಹುದು ಏನ್ ಮಾಡಿದಾಳೆ ಅಂದ್ರೆ, ಅವಳೇನ್ ಮಾಡಿದ್ದಾಳೆ, ಇದು ಇವನ್ನ ಇಮೋರ್ಟಲ್, ಇವನ್ನ ಸಾಯಿಸಕ್ಕಾಗಲ್ಲ, ಇವನ್ನ ಬೀಟ್ ಮಾಡಕ್ಕೂ ಆಗಲ್ಲ ನಮ್ಮ ಕೈಲಿ. ಸೊ ನಾವ್ ಇವನ್ನ ರೀಚ್ ಮಾಡ್ಬೋದಲ್ವಾ, ಅಂದ್ರೆ ಇವನ್ಗೆ ಮತ್ತೆ ಇವನ ಪವರ್ಸ್ ಇರುವಂತ ರೀಚ್ ಡಿಸ್ಟೆನ್ಸ್ ನ ದೂರ ಮಾಡಿದ್ರೆ ಆ ಪವರ್ಸ್ ಎಲ್ಲ ಹೊಂಟೋಗುತ್ತಲ್ಲ. ಅಂದ್ರೆ ಇವಾಗ ಮಕ್ಕಳಿಗೆ ಇವನ್ನ ಥ್ರೋನ್ ಫ್ರೂಟ್ಸ್ ಎಲ್ಲ ಇನ್ವಿಸಿಬಲ್ ಥ್ರಾನ್ಸ್ ಎಲ್ಲ ಹಾಕ್ಬಿಟ್ಟು ಹೋಗ್ತದೆ. ಅದಕ್ಕೆ ಮಕ್ಕಳನ್ನ ಯಾರು ಹಿಡ್ಕೊಳಕ್ಕೆ ಅವ್ರನ್ನ ಮುಟ್ಟೋದಕ್ಕೂ ಕೂಡ ಯಾರ ಕೈಲೂ ಸಾಧ್ಯ ಆಗ್ತಿಲ್ಲ. ಸೊ ರಾಬಿನ್ ಏನಪ್ಪಾ ಮಾಡ್ತಾಳೆ ಇವಾಗ ಅಂದ್ರೆ, ಅವಳು ಸಮರ್ಸ್ ನ ಮೇಲೆ ಜಂಪ್ ಮಾಡಿ ಅವನ ಮುಖನ ಹಿಡ್ಕೊಂಡ್ಬಿಡ್ತಾಳೆ. ಹಂಗೆ ಮುಖನ ಹಿಡ್ಕೊಂಡ್ಬಿಟ್ಟು ಅವನ ಫುಲ್ ಹಗ್ಗು ಮಾಡೋತರ ಹಿಂಗ್ ಮಾಡ್ಕೊಂಡ್ಬಿಟ್ಟು ಅವಳು ಆ ಬ್ರಾಂಚ್ ಇಂದ ಕೆಳಗಡೆ ಡೆಡ್ ರನ್ಗೆ ಬಿದ್ದೇ ಬಿಡ್ತಾಳೆ. ಅವನ ಜೊತೆಗೆ ಇಬ್ರು ಜೊತೆಗೆ ಅವನ ಜೊತೆಗೆ ಎಳ್ಕೊಂಡು ರಾಬಿನ್ ಬಿದ್ದು ಬಿಡ್ತಾಳೆ. ಏನ್ ಮಾಡ್ತಾ ನೀನು ಅಂತ ಸಮರ್ಸ್ ಶಾಕ್ ಆಗ್ತಾನೆ, ಅವನು ಶಾಕ್ ಆಗ್ತಾನೆ. ಆದ್ರೆ ಅವ್ನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ, ಯಾಕಂದ್ರೆ ಅವ್ನು ಗಾಡ್ ಸೈನ್ಸ್ ಏನ್ ಬೇಕಾದ್ರೂ ಮಾಡ್ಬೋದು. ಸರಿನಾ,
ನಲ್ಲಿ ರಾಬಿನ್ ಅವನ್ನ ಹಿಡ್ಕೊಂಡು ಕೆಳಗಡೆ ಡೆಡ್ ಗೆ ಬಿದ್ದೇ ಬಿಡ್ತಾಳೆ, ನಾನು ಹೋಗ್ತಾ ಇದೀನಿ ನೀನು ಬಾ ನನ್ನ ಜೊತೆಗೆ ಅಂತ. ಸೊ ಇದರಿಂದ ಏನಪ್ಪಾ ಪ್ಲಾನ್ ಆಗುತ್ತೆ ಅಂದ್ರೆ, ಸಮ್ಮರ್ಸು ಮತ್ತೆ ಅವನ ಪವರ್ಸ್ ಇಂದ ಇವಾಗ ಡೆಡ್ ರನ್ಗೆ ಏನಾರ ಬಿದ್ರೆ ಅವನ್ನ ರೀಚ್ ಹೋಗ್ತಾನೆ ಥೌಸಂಡ್ಸ್ ಆಫ್ ಮೀಟರ್ಸ್ ಲಾಂಗ್ ಇರೋದ್ರಿಂದ ಅಲ್ಲಿಂದ ಅವನ್ ಪವರ್ಸ್ ಮತ್ತೆ ಇಲ್ಲಿಂದ ಈ ಪವರ್ಸ್ಗೂ ರೀಚ್ ಸಕ್ಕ ಡಿಸ್ಟೆನ್ಸ್ ಲಾಂಗ್ ಆಗುತ್ತೆ. ಅವಾಗ ಅವನ್ ಪವರ್ ಕಟ್ ಆಗ್ಬೋದು, ಆ ಮಕ್ಕಳಿರುವಂತ ಥ್ರೋನ್ ಫ್ರೂಟ್ಸ್ ಎಲ್ಲ ಪವರ್ ಎಲ್ಲ ಹೋಗ್ಬಿಡ್ಬೋದು ಅಂತ ರಾಬಿನ್ ಮಾಸ್ಟರ್ ಪ್ಲಾನ್ ಮಾಡಿ ಇವನ್ನ ಬೀಳ್ಸಿರ್ಬೋದು. ಸಖತ್ ಕ್ರೇಜಿ ಐಡಿಯಾ ಇವಾಗ. ಅವನ್ನ ಬೀಟ್ ಮಾಡಕ್ಕಂತೂ ಆಗಲ್ಲ, ಸೈಜಕ್ಕೂ ಆಗಲ್ಲ, ಅವನ್ ರೀಚ್ ನ ಕಂಟ್ರೋಲ್ ಮಾಡಿ ನಾವು ಅವನ ಮಕ್ಕಳನ್ನ ಕಾಪಾಡ್ಬೋದು ಅಂತ ರಾಬಿನ್ ಮಾಸ್ಟರ್ ಪ್ಲಾನ್ ಆಗಿತ್ತು. ನನಗಂತೂ ಸೂಪರ್ 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 ಅನ್ಸ್ತು. ರಾಬಿನ್ ಕೂಡ ಬಚಾವ್ ಆಗ್ಬೇಕು, ಅವನು ಕೂಡ ಬಚಾವ್ ಆಗೇ ಆಗ್ತಾನೆ. ಆಬ್ವಿಯಸ್ಲಿ ಹೇಗ್ ಬಚಾವ್ ಆಗ್ತಾರೆ ಅಂತ ನಾವು ನೆಕ್ಸ್ಟ್ ಮುಂದೆ ನೋಡ್ತೀವಿ, ಸರಿನಾ? ಇಷ್ಟೆಲ್ಲ ಆಗ್ತಾರ ನೋಡ್ಬಿಟ್ಟು ರೋನ್ಯಾ ಏನಿದ್ದಾಳೆ, ರೋಂಜಾ ಅವಳು ಏನಿದ್ದಾಳೆ, ಅವಳು ಇವಾಗ ಎಡ್ಜಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಏನಂದ್ರೆ, ನನ್ಗೆ ಲೈಬ್ರರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಐ ಲವ್ ಮೈ ಲೈಬ್ರರಿ. ಮತ್ತೆ ಅಲ್ಲಿಂದ ನಾವು ಸಿಕ್ಕಾಪಟ್ಟೆ ಹಿಸ್ಟ್ರಿಲಿರೋ ಎಲ್ಲ ವಿಷಯಗಳನ್ನ ತಿಳ್ಕೊತೀವಿ. ಮತ್ತೆ ಅಲ್ಲಿಂದ ನಮ್ಗೆ ಸಿಕ್ಕಾಪಟ್ಟೆ ವಿಷಯಗಳು, ನಮ್ಮ ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ವಿಷಯನ ನಮ್ಗೆ ತಿಳಿಸ್ತಾರೆ. ಏನಪ್ಪಾ ಅಂದ್ರೆ, ಸ್ಕೂಲಲ್ಲಿ ನಮ್ಗೆ ಹೇಳ್ಕೊಡ್ತಾರೆ ಬೇರೆಯವ್ರಿಗೆ ನೀನು ಕಷ್ಟನ ಕೊಡಬಾರ್ದು ಅಂತ ಹೇಳ್ಕೊಡ್ತಾರೆ. ಮತ್ತೆ ಬೇರೆಯವ್ರಿಗೆ ಏನು ಇಷ್ಟ ಇರಲ್ವೋ ಅದನ್ನ ನೀನ್ ಮಾಡ್ಬೇಡ ಅಂತ ಹೇಳ್ಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳ್ತಾಳೆ. ಮತ್ತೆ ಇದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಇವಾಗ ನನ್ನೊಬ್ಬಳಿಂದ ನಾನು ಸಾಯೋದ್ರಿಂದ ಸ್ಕೂಲ್ ಉಳಿಯುತ್ತೆ ಅನ್ನೋದಾದ್ರೆ ಸ್ಕೂಲ್ ಉಳಿಲಿ, ನನ್ಗೆ ತೊಂದರೆ ಇಲ್ಲ, ನಾನು ಸಾಯ್ತೀನಿ ಅಂತ ಅವಳು ಅಳ್ಕೊಂಡು ಮಾತಾಡ್ತಿದ್ದಾಳೆ. ಎಲ್ಲರಿಗೂ ದೊಡ್ಡದಾಗಿ ಸ್ಪೀಚ್ ಕೊಡ್ತಿದ್ದಾಳೆ. ಇದರಿಂದ ನಮ್ಗೆ ಯಾರೊಡ್ಲು ಮತ್ತೆ ಅಸಿಸ್ಟೆಂಟ್ ಆಂಜ್ ಏನಿದ್ದಾರೆ ಅವರೆಲ್ಲ ಕಣ್ಣಲ್ಲಿ ನೀರ್ ಹಾಕೊಳ್ತಾ ಇರ್ತಾರೆ, ಎಷ್ಟು ಒಳ್ಳೆ ಹುಡುಗಿ ಅಂತೆಲ್ಲ ಫುಲ್ ಹತ್ರ ಅಳ್ಕೊಂಡಿದ್ದಾರೆ. ಮತ್ತೆ ಡೋಂಟ್ ವರಿ ಯಾರೋ ಬೇಜಾರು ಮಾಡ್ಕೊಂಬೇಡಿ, ಸ್ಕೂಲ್ಗೇನು ಆಗಲ್ಲ, ಲೈಬ್ರರಿಗೇನು ಆಗಲ್ಲ, ನನ್ನಿಂದ ಸ್ಕೂಲ್ಗೇನು ಆಗ್ಬಾರ್ದು, ನಾನು ಅದರಿಂದ ಬೇರೆ ಎಲ್ಲರಿಗೂ ತುಂಬಾ ಕೋಪ ಬರುತ್ತೆ, ನನ್ನಿಂದ ಸ್ಕೂಲ್ ಹಿಂಗ್ ಆಯ್ತು ಅಂತ, ಅದಕ್ಕೋಸ್ಕರ ನಾನು ಸತ್ರು ಪರವಾಗಿಲ್ಲ, ನಾನು ಬಿದ್ರು ಪರವಾಗಿಲ್ಲ, ಸ್ಕೂಲ್ಗೇನು ಆಗ್ಬಾರ್ದು ಅಂತ ಅವಳು ಹೇಳ್ಕೊಳಕ್ ಶುರು ಮಾಡ್ತಾಳೆ. ಸೊ ಸ್ಕೂಲಲ್ಲಿ ಲೆಸನ್ಸ್ ಯಾವ ತರ ಹೇಳ್ಕೊಡ್ತಿದ್ದಾರೆ ಅಂದ್ರೆ, ಬೇರೆಯವ್ರಿಗೆ ಕಷ್ಟ ಕೊಡಬೇಡಿ, ವ್ಯಾಲಿಡ್ ಪಾಯಿಂಟ್. ಆದ್ರೆ ಇನ್ನೊಂದು ಪಾಯಿಂಟ್ ಏನಿದಪ್ಪ ಹೇಳಿದ್ರು ಅಂದ್ರೆ, ಬೇರೆಯವ್ರಿಗೆ ಏನು ಇಷ್ಟ ಆಗಲ್ವೋ ಅದನ್ನ ನೀವು ಮಾಡಕ್ ಹೋಗ್ಬೇಡಿ ಅಂತ. ನನಗೆ ಈ ಪಾಯಿಂಟ್ ಯಾಕೋ ನನಗೆ ವ್ಯಾಲಿಡ್ ಅಂತ ಅನ್ನಿಸ್ಲಿಲ್ಲ, ಸರಿನಾ? ಆಮೇಲೆ ನಾನು ತುಂಬಾ ಜನ ಆನ್ಲೈನ್ ಹೇಳೋದು ಶುರು ಮಾಡ್ಕೊಂಡ್ರು, ಯಾಕಂದ್ರೆ ಈ ತರ ಈ ಪಾಯಿಂಟ್ ವ್ಯಾಲಿಡ್ ಅಲ್ಲ ಅಂತ. ಏನಪ್ಪಾ ಅಂದ್ರೆ, ಸ್ಕೂಲಲ್ಲಿ ನೀವು ಹೆಂಗೆ ಬೇರೆಯವ್ರಿಗೆ ಏನು ಜಾಸ್ತಿ ಮೆಚುರಿಟಿ ಇದೆ ಅಂದ್ಬಿಟ್ಟು ಅವ್ರಿಗೇನು ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆದ್ರೆ ಏನು ಮಾಡಲೇಬಾರ್ದು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಸಿಕ್ಕಾಪಟ್ಟೆ ಬ್ಯಾಡ್ ಪಾಯಿಂಟ್ ಇದು ಆಕ್ಚುಲ್ ಆಗಿ. ಯಾಕಂದ್ರೆ ಮೆಚುರಿಟಿ ಇದಾರೆ, ಅವ್ರಿಗೆ ಕೆಟ್ಟದ್ದು ಹೇಳ್ತಿರೋ ಹಂಗಾರೆ ನೀವು ಅದನ್ನ ಮಾಡ್ಲೇಬಾರ್ದು. ಹಂಗಾರೆ ನೀವು ಒಳ್ಳೇದು ಮಾಡ್ತಾ ಇದೀರಾ, ಅವ್ರಿಗೆ ಮಾಡ್ಬೇಡಿ ಅಂತ ಹೇಳ್ತಿದ್ರೆ ಅದು ಮಾಡ್ಲೇಬಾರ್ದು ಹಂಗಾರೆ. ಸೊ ಇಟ್ಸ್ ನಾಟ್ ವ್ಯಾಲಿಡ್ ಪಾಯಿಂಟ್. ಮತ್ತೆ ಆಕ್ಚುಲ್ ನೋಡ್ಬೇಕಾಗಿರೋದು ಸ್ಕೂಲ್ನ ಸ್ಟಾರ್ಟ್ ಮಾಡಿದ್ದು ಇಟ್ಸ್ ಕಿಂಗ್ ಹೆರಾಲ್ಡ್. ಮೋಸ್ಟ್ ಆಫ್ ದಿ ಸ್ಕೂಲಲ್ಲಿ ಅವ್ನು ಹೇಳ್ಕೊಟ್ಟಿದ್ದೆ ಪಾಠ ಇರ್ಬೋದು, ಯಾಕಂದ್ರೆ ಗೊತ್ತು. ಸೊ ಇಲ್ಲ ವರ್ಲ್ಡ್ ಗೌರ್ಮೆಂಟ್ ಇಂದ ಹೇಳಿ ಕಳಿಸಿದ್ರು ಅದು ಕೂಡ ಇನ್ಕ್ಲೂಡ್ ಆಗಿರ್ಬೋದು. ಹೂನೋಸ್ ಒಟ್ಟಾಗಿ ಸ್ಕೂಲಲ್ಲಿ ಪಾಠಗಳು ಈ ತರ ನಡೀತಾ ಇದೆ. ನಿಮ್ಗೆ ಅನ್ಸುತ್ತೆ ಈ ತರ ಸ್ಕೂಲ್ ಪಾಠಗಳ ಬಗ್ಗೆ? ನಿಮ್ಗೆ ಕಮೆಂಟ್ ಮಾಡಿಸಿ. ಮತ್ತೆ ಇವಾಗ ಇದೆಲ್ಲ ಆಗ್ತಾ ಕೆಳಗಡೆ ಸಮ್ಮರ್ಸ್ ಮತ್ತೆ ರಾಬಿನ್ ಏನ್ ಬಿದ್ದಿದ್ದಾರೆ. ಆ ಸಮ್ಮರ್ಸ್ ಇವಾಗ ಏನ್ ಮಾಡ್ತಿದ್ದಾನಪ್ಪ ಅಂದ್ರೆ, ರಾಬಿನ್ ಅವನ್ನ ಹಿಡ್ಕೊಂಡೇ ಇದ್ದಾಳೆ, ಸರಿನಾ? ಅವನೇನ್ ಮಾಡ್ತಾನೆ ಅಂದ್ರೆ, ಇವಾಗ ರಾಬಿನ್ ಅವನ ಹತ್ರ ಇರುವ ಅವನ ಬಾಡಿಲಿ ಇರುವಂತ ಎಲ್ಲ ಥ್ರೋನ್ ಫ್ರೂಟ್ಸ್ ಎಲ್ಲ ಇದೆಯಲ್ಲ, ಆ ಥ್ರೋನ್ ಫ್ರೂಟ್ಸ್ ನ ಅವ್ನು ಯೂಸ್ ಮಾಡ್ಕೊಂಡು ರಾಬಿನ್ಗೆ ಸ್ಟ್ಯಾಬ್ ಮಾಡ್ತಾನೆ. ಅವನು ಎಲ್ಲ ದೊಡ್ಡ ಮುಳ್ಳುಗಳು ರಾಬಿನ್ ತಲೆ, ಹೊಟ್ಟೆ ಎಲ್ಲಾ ಕಡೆನೂ ಹೋಗಿ ಚುಚ್ಕೊಂಡ್ಬಿಟ್ಟಿದೆ. ರಾಬಿನ್ ಅವ್ನು ಇಟ್ಕೊಂಡ್ಬಿಟ್ಟಿದ್ದಾಳಲ್ಲ, ಎಲ್ಲಾ ಕಡೆನೂ ಹೋಗಿ ಚುಚ್ಕೊಂಡ್ಬಿಟ್ಟಿದ್ದಾಳೆ. ಇದನ್ನ ನೋಡ್ಬಿಟ್ಟು ಎಲ್ಲಾರು ನಮಗೂ ಸಿಕ್ಕಾಪಟ್ಟೆ ಶಾಕ್ ಆಗೋದು, ಇದ್ರ ಏನಪ್ಪ ಹಿಂಗ್ ಚುಚ್ಬಿಟ್ಟ ಅಂತ. ಆಮೇಲೆ ನಮಗ್ ನೋಡಿದಾಗ ಗೊತ್ತಾಗುತ್ತೆ ಇಟ್ಸ್ ಆಕ್ಚುಲ್ ಆಗಿ ರಾಬಿನ್ ನ ಕ್ಲೋನ್ ಅಂತ. ರಾಬಿನ್ ಕ್ಲೌನ್ಸ್ ನ ಮಾಡ್ಬೋದು, ಅಬ್ಸಲ್ಯೂಟ್ಲಿ. ಮುಂಚೆ ನೋಡಿದ್ವಿ ಎಷ್ಟೊಂದ್ ಸರಿ, ಆದ್ರೆ ಮರ್ತು ಹೋಗ್ತಾ ಇರ್ತೀವಿ ರಾಬಿನ್ ಕ್ಲೌನ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ. ಆದ್ರೆ ಅದು ಮೋಸ್ಟ್ಲಿ ಅದು ಬಾಡಿ ಫ್ಲವರ್ ಅಂತ ತಗೊಳುತ್ತೆ ಅನ್ಸುತ್ತೆ ರಾಬಿನ್ ಕ್ರಿಯೇಟ್ ಮಾಡೋದು. ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ಕೊಂಡು ರಾಬಿನ್ ಅವಳ ಬಾಡಿಲಿ ಕ್ಲೋನ್ ಮಾಡಿ ಇದನ್ನ ಬೀಳ್ಸ್ಕೊಂಡ್ರೆ, ಅವಳೇ ಆಕ್ಚುಲ್ ಆಗಿ ಬಿದ್ದಿಲ್ಲ, ಅವಳ ಕ್ಲೋನ್ ನ ಮಾಡಿ ಅವಳು ಬೀಳ್ಸಿರೋದು ಸಮ್ಮರ್ಸ್ ನ. ಗ್ರೇಟ್ ಪ್ಲಾನ್. ಆದ್ರೆ ಇದನ್ನ ನೋಡಿ ಶಾಕ್ ಆಗುತ್ತೆ ಸಮ್ಮರ್ಸ್ಗೆ. ಆಬ್ಸಲ್ಯೂಟ್ಲಿ ಎಲ್ಲೋ ಬಿಟ್ಲು ಅಂತ ಅವನು ಫುಲ್ ಚುಚ್ಚಿದ ತಕ್ಷಣ ಬೂಮ್ ಅಂತ ಮಯ ಆಗ್ಬಿಡುತ್ತಲ್ಲ, ಅದೇ ತರನೇ ಆಗಿರೋದು. ಓ ಏನಪ್ಪ ಇವ್ಗೆ ಇಷ್ಟೊಂದೆಲ್ಲ ಟ್ರಿಕ್ಸ್ ಎಲ್ಲ ಇದೆ ಇವಳಿಗೆ ಅಂತ ಸಮ್ಮರ್ಸ್ ನೋಡಿ ಶಾಕ್ ಆಗ್ತಾನೆ, ಸರಿನಾ? ಸಮ್ಮರ್ಸ್ ಇನ್ನ ಬೀಳ್ತಾನೆ ಇದ್ದಾನೆ. ನೆಕ್ಸ್ಟ್ ಇವಾಗ ಮೋಸ್ಟ್ಲಿ ನಾನ್ ಅನ್ಕೊಂಡಿದ್ದೆ ಸಮ್ಮರ್ಸ್ಗೆ ಆಕ್ಚುಲ್ ಆಗಿ 6 ಪವರ್ಸ್ ಏನಿರುತ್ತೆ, ಸ್ಕೈ ವಾಕಿಂಗು ಆ ತರ ಎಲ್ಲ ಥಿಂಗ್ಸ್ ಎಲ್ಲ ಇರುತ್ತೆ, 6 ವಾಕಿಂಗ್ ಪವರ್ಸ್. ಆ ಪವರ್ಸ್ ಅಬ್ಸಲ್ಯೂಟ್ಲಿ ಗಾಡ್ಸ್ ನೈಟ್ಸ್ಗೆ ಗೊತ್ತಿರಲೇಬೇಕು ಅಂತ ನಾನು ಅನ್ಕೊಂಡಿದ್ದೆ. ಅದನ್ನ ಯೂಸ್ ಮಾಡಿ ಅವನು ಸ್ಕೈ ವಾಕ್ ಮಾಡ್ಕೊಂಡಿನಾದ್ರೂ ಸಂಜೆ ತರ ಬಂದ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಇಲ್ಲಿ ನಡೆಯೋದೇ ಬೇರೆ ವಿಷಯ, ಸರಿನಾ? ಯಾಕಂದ್ರೆ ಸಮ್ಮರ್ಸ್ ಅವನ ಇಲ್ಲಿ ಎದೆಯಿಂದ ಅವನು ಒಂದು ಥ್ರೋನ್ ನ ಆಕಾಶಕ್ಕೆ ಒಳ್ಳೆ ಜಿಗ್ ಅಂತ ಹಿಂಗ್ ಬಿಡ್ತಾನೆ. ಬಾಹುಬಲಿ ಫಿಲಮ್ ಅಲ್ಲಿ
ಹಿಂಗೆ ಅವ್ನ್ ಬಾಣ ಬಿಟ್ಟು ಮೇಗಡೆ ಮರ ಕಚ್ಕೊಳತ್ತಲ್ಲ, ಅದೇ ತರನೇ ಇವನು ಎದೆಯಿಂದ ಅವ್ನ್ ಥ್ರೋನ್ ನ ಬಿಡ್ತಾನೆ, ಆ ಮುಳ್ಳುಗಳು ಹೋಗ್ಬಿಟ್ಟು ಅದು ಬ್ರಾಂಚ್ಗೆ ಕಚ್ಕೊಳ್ಳುತ್ತೆ. ಇವನ್ ಇವಾಗ ಹಿಂಗ ಆಡ್ತಾ ಇದ್ದಾನೆ, ಅವ್ನ ಕೈಯೆಲ್ಲ ಬಿಟ್ಕೊಂಡಿದ್ದಾನೆ, ಇವನ್ ಎದೆಲಿ ಅವಾಗೆಲ್ಲ ಅಟ್ಯಾಚ್ ಆಗಿದೆ, ಅವ್ನು ಸೇಫ್ ಆಗಿದ್ದಾನೆ. ಸೊ ಈ ತರ ಮಾಡ್ಕೊಂಡಿದ್ದೆ. ನನಗೆ ಅನ್ಕೊಂಡಿದ್ದೆ ಈ ತರ 6 ಪವರ್ಸ್ ಇರುತ್ತೆ, ಅವ್ನು ಹಾರ್ಕೊಂಡ್ ಬಂದ್ಬಿಡ್ತಾನೆ, ಸ್ಕೈ ವಾಕ್ ಮಾಡ್ಕೊಂಡ್ ಬಂತಾನೆ ಅನ್ಕೊಂಡಿದ್ದೆ. ಇಲ್ಲ, ನಿಮ್ಗೆ ಅನ್ಸುತ್ತೆ ಗಾಡ್ ಸ್ಟೆಂಟ್ಸ್ಗೆ 6 ಪವರ್ಸ್ ಗೊತ್ತಿರುತ್ತಾ ಇಲ್ಲ ಗೊತ್ತಿರಲ್ವಾ ಕೆಳಗಡೆ ಕಾಮೆಂಟ್ ತಿಳಿಸಿ. ಗೊತ್ತಿರುತ್ತೆ, ಆದ್ರೆ ಇದನ್ನ ಯೂಸ್ ಮಾಡಿದ್ದಾನೆ ಇನ್ಸ್ಟಾರ್ಟ್ ಆಗಿ ಅಂತ ನನಗೆ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ, ಸರಿನಾ? ಇವಾಗ ಜೈಂಟ್ಸ್ ಗಳು ರಶ್ ಮಾಡ್ತಿದ್ದಾರೆ. ಒಬ್ಬ ಜೈಂಟು ಅಯ್ಯೋ ರೋನ್ಗೆ ನನ್ನ ಮಗಳು ಬೇಗ ಹೋಗಿ ಅವಳನ್ನ ಕಾಪಾಡ್ಬೇಕು ಅಂತ ಎಲ್ಲ ಓಡ್ಕೊಂಡು ಬ್ರಷ್ ಮಾಡ್ಕೊಂಡು ಬರ್ತಾ ಇದಾರೆ. ಆದ್ರೂ ಅವ್ರನ್ನ ಇನ್ ಟೈಮ್ ಆಗಿ ಕಾಪಾಡಕ್ ಆಗ್ತಿಲ್ಲ. ಅದೇ ಇವಾಗ ಮೇನ್ ಇರೋದು. ಇಷ್ಟೆಲ್ಲ ಆದ್ಮೇಲೆ ರಾಬಿನ್ ಮತ್ತೆ ಇವಾಗ ಅವಳ ಮೇಲ್ಗಡೆ ಆರಾಮಾಗಿ ಸೇಫ್ ಆಗಿದ್ದಾಳಲ್ಲ, ಸಮಸ್ ಅದು ಅವ್ನ ಕಾಪಾಡಿದ್ದು. ಇವಾಗ ಅವನ್ನ ಕರ್ಕೊಂಡು ಕೆಳಗಡೆ ಬಿದ್ದಿದ್ದು ಅವಳ ಕ್ಲೋನ್ ಅಲ್ವಾ. ಇವಾಗ ರಾಬಿನ್ ಮೇಲ್ಗಡೆ ಬಂದ್ಬಿಟ್ಟು ಅವಳು ಉಳಿದ ಸ್ಟಾರ್ಟ್ಸ್ ನಾಮಿ, ಜಿಂಬೆ ಮತ್ತೆ ಬ್ರೂಕು ಮತ್ತೆ ಚಾಪರ್ ಎಲ್ಲ ಏನಿದ್ದಾರೆ, ಉಸಪ್ ಎಲ್ಲ ಏನಿದ್ದಾರೆ, ಅವ್ರ ಹತ್ರ ಗುಂಕೋದು ಆರೆಲ್ಲ ಹಾಕಿ ಕಟ್ ಹಾಕ್ಬಿಟ್ಟಿರಲ್ಲ. ರಾಬಿನ್ ಒಂದು ನೈಫ್ ತಗೊಂಡ್ ಬಂದು ಅದನ್ನ ಕಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದ್ರೆ ಕಟ್ ಮಾಡಕ್ ಆಗ್ತಾನೆ ಇಲ್ಲ. ಹಾಕಿದ್ರೆ ಆಗ್ಬೋದು ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಒಟ್ಟಿನಲ್ಲಿ ರಾಬಿನ್ ಅಂದ್ರೆ ಕಟ್ ಮಾಡಕ್ ಟ್ರೈ ಮಾಡಿದ್ರೆ ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ, ಕಟ್ ಆಗ್ತಿಲ್ಲ. ಅದಕ್ಕೆಲ್ಲ ಯೋಚನೆ ಮಾಡ್ಕೋತಾರೆ, ಮೋಸ್ಟ್ಲಿ ಅವಳೇ ಬಂದ್ ತೆಗಿದ್ರೆ ಬಿಚ್ಕೋಬಹುದು ಅನ್ಸುತ್ತೆ ಅಂತ ಅವರೆಲ್ಲ ಅನ್ಕೋತಾರೆ. ಸೊ ಅದೇ ತರನೇ ಆಗುತ್ತೆ, ಯಾಕಂದ್ರೆ ಅವ್ರಿಗೆ ಇದಕ್ಕನ್ನ ಕಟ್ ಮಾಡಕ್ ಸಾಧ್ಯನೇ ಇಲ್ಲ. ಇದೆಲ್ಲ ಆಗಿದ ತಕ್ಷಣ ಸಮ್ಮರ್ಸ್ ಮತ್ತೆ ಕೌಂಟ್ ಡೌನ್ ಶೂಡಕ್ಕೆ 10 ಸೆಕೆಂಡ್ ಇದೆ ಅಂತ ಕೌಂಟ್ ಡೌನ್ ಶೂಡಕ್ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ರಾಬಿನ್ಗೆ ಶಾಕ್ ಆಗುತ್ತೆ. ಅಯ್ಯೋ ಇವ್ನು ಇನ್ನ ಬಚಾವ್ ಆಗ್ಬಿಟ್ನ, ಕೆಳಗಡೆ ಬಿಡಿಸಿದ್ನಲ್ಲ ಅವನ್ನ, ಇನ್ನ ಬಚಾವ್ ಆಗ್ಬಿಟ್ನ ಅಂತ ಅವಳಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅವ್ನ ಇನ್ನ ಕೆಳಗಡೆ ಬಿಡಿಸ್ಬಿಟ್ಟು ಬಂದ್ರು ಅವಳು ಹೋಗಾದ್ಮೇಲೆ ಅವನ ರೋಪ ಹಾಕೊಂಡಿದ್ನಲ್ಲ ಥ್ರೋನ್ನ, ಅದಕ್ಕೋಸ್ಕರ ಅವಳಿಗೆ ಗೊತ್ತಿಲ್ಲ ಅವನು ಬಚಾವ್ ಆಗಿದ್ದಾನೆ ಅಂತ. ಅದನ್ನ ಇವಾಗ ಕೇಳಿಸ್ಕೊಂಡು ಶಾಕ್ ಆಗುತ್ತೆ ಅವಳಿಗೆ. ಇನ್ನ ಅವ್ನು ಸತ್ತಿಲ್ವಾ ಅವನು ಅಂತ ಅವಳಿಗೆ ಬೇಜಾರಾಗುತ್ತೆ. ನೋಡಕ್ ಶುರು ಮಾಡ್ತಾಳೆ. ಮತ್ತೆ ರಾನ್ಯನ ಕಾಪಾಡೋದಕ್ಕೆ ಜೈಂಟ್ಸ್ ಓಡ್ ಬರ್ತಾನೆ ಇದ್ದಾರೆ, ಅವ್ಳಿಗೆಲ್ಲ ಆಗ್ತಾ ಇಲ್ಲ. ಮತ್ತೆ ರಾನ್ಯ ಇವಾಗ ಅವಳು ಎಷ್ಟೇ ಬ್ರೇವ್ ಗರ್ಲ್ ಮತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರು ಕೂಡ ಅವಳು ಒಬ್ಳು ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೋಸ್ಕರ ಅವಳು ಇವಾಗ ಕಣ್ಣಲ್ಲಿ ನೀರ್ ಹಾಕೊಂಡು ಖುಷಿಯಾಗಿ ಹೇಳ್ತಾಳೆ, ನಾನು ಯಾವಾಗ್ಲೂ ಲಕ್ಕಿ ಆಗಿದ್ದೆ, ನನಗೇನ್ ಬೇಜಾರೇನಿಲ್ಲ, ನನಗೆ ಖುಷಿಯಾಗೇ ಇರ್ತೀನಿ, ನನಗೇನ್ ತೊಂದರೆ ಇಲ್ಲ, ನಾನು ಸಾಯ್ತೀನಿ ಪರವಾಗಿಲ್ಲ ಅಂತ ಅವಳು ಸಿಕ್ಕಾಪಟ್ಟೆ ಮೆಚ್ಯೂರ್ ಆಗಿ ಮತ್ತೆ ಅಷ್ಟೇ ಬೇಜಾರಾಗಿ ಮಾತಾಡ್ತಾಳೆ. ಇದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಸಮ್ಮರ್ಸ್ ಇವಾಗ ಇನ್ನ 2 seconds ಲೆಫ್ಟ್ ಅಂತ ಹೇಳೋದಕ್ಕೆ ಅನೌನ್ಸ್ ಮಾಡ್ತಾನೆ. 2, 1 ಅಂತ ಇನ್ನೇನ್ ಹೇಳ್ತಾ ಇರ್ಬೇಕಾರೆ ಮೌಂಟೇನ್ ಬಿಯರ್ಡ್ ಯಾರು ಅನೌನ್ಸ್ ಮಾಡೇ ಬಿಡ್ತಾನೆ, ಆಂಜ್ ಸ್ಕೂಲ್ಗೆ ಮತ್ತೆ ಲೈಬ್ರರಿಗೆ ಬೆಂಕಿ ಹಾಕಿ ಅಂತ ಅನೌನ್ಸ್ ಮಾಡೇ ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡು ಆಯ್ತು ಎಲ್ರಿ ಯಾರು ಮಾಡ್ತೀನಿ ನಾನು ಅಂತ ಅವಳು ಬೇಜಾರಾಗಿ ಹೇಳಕ್ ಶುರು ಮಾಡ್ತಾಳೆ. ಲೈಬ್ರರಿಯಲ್ಲಿ ಇವಾಗ ಆ ಅವಳು ಬಿಟ್ರೆ ಇನ್ನೇನು ಇಲ್ಲ, ಅವಳೊಂದು ಕುತ್ಕೊಂಡಿದ್ದೆ. ಮೋಸ್ಟ್ಲಿ ಇವಾಗ ಅವಳೇನಾರ ಆಕ್ಷನ್ ಮಾಡ್ಬೋದಾ ಅಂತ ನನ್ಗನ್ನಿಸ್ತಾ ಇದೆ. ಅವಳು ಇವಾಗ ನನ್ನ ಟೈಮ್ ಬಂತು, ನನ್ನ ಆಕ್ಷನ್ ತೋರ್ಸೋದಕ್ಕೆ ಅಂತ ಅವಳು ಏನಾರ ಮಾಡ್ಬೋದು ಅಂತ ಅನಿಸ್ತದೆ. ನಿಮ್ಗೆ ಅನ್ಸುತ್ತೆ ಕೆಳಗೆ ಕಾಮೆಂಟ್ ಮಾಡ್ತೀವಿ. ಇವಾಗ ಅವಳನ್ನ ಅಲ್ಲೇ ಇದೆ ಅವ್ರದ್ದು ಅಂಜು, ಎಸ್ ಸರ್ ನಾನು ಇವಾಗ ಬೆಂಕಿ ಹಾಕ್ತೀನಿ ಅದಕ್ಕೆ ಅಂತ ಅವನು ಇವಾಗ ಮಾಡ್ತಾಳೆ. ಸರಿನಾ? ಇಷ್ಟು ಆದ್ಮೇಲೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ನಡೆಯುತ್ತೆ. ಏನಪ್ಪಾ ಅಂದ್ರೆ ಸಮ್ಮರ್ಸ್ ಇವಾಗ ಮೇಲ್ ಬಂದ್ಬಿಟ್ಟಿದ್ದಾನೆ. ಸಮ್ಮರ್ಸ್ ಮೇಲ್ ಬಂದು ಅವನು ರಾಬಿನ್ ನ ಕಟ್ ಹಾಕ್ಬಿಟ್ಟಿದ್ದಾನೆ ಅವನ ಥ್ರೋನಲ್ಲಿ. ಅವನ ಥ್ರೋನ್ ಫುಟ್ ಅಲ್ಲಿ ಅವನ ಇಲ್ಲಿ ಬಾಡಿನ ಮುಳ್ಳೆಲ್ಲ ಹಾಕ್ಬಿಟ್ಟು ರಾಬಿನ್ ಕಟ್ ಹಾಕ್ಬಿಟ್ಟಿದ್ದಾನೆ. ರಾಬಿನ್ ಅಂತ ಅವಳು ಫುಟ್ ಸ್ಟಾಪ್ ಇಟ್ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಅವ್ಳು ಕೇಳ್ತಿಲ್ಲ. ಅವನು ಫುಲ್ಲು ಅವನ ದೊಡ್ಡ ಆಕ್ಸ್, ಒಂಥರ ಆಕ್ಸ್ ತರನೇ ಇದೆ ಸರಿ, ಅದು ಫುಲ್ಲು ಥ್ರೋನ್ ಫುಟ್ ಅಲ್ಲಿ ಒಂದು ದೊಡ್ಡ ವಿಪ್ಪು ಚಾಟಿ ತರ ಮಾಡ್ಕೊಂಡು ರಾಬಿನ್ಗೆ ಅವನ 2 ಕೈ ಇಟ್ಕೊಂಡು ಇನ್ನೇನು ಅವಳನ್ನ ಸಾಯಿಸೋದಕ್ಕೆ ಹೋಗ್ತಾ ಇದ್ದಾನೆ. ರಾಬಿನ್ ಫಸ್ಟ್ ಕಟ್ ಹಾಕ್ಬಿಟ್ಟಿದ್ದಾನೆ, ಅದನ್ನ ಅವಳನ್ನ ದೊಡ್ಡ ವಿಪ್ ಮಾಡ್ಕೊಂಡು ಅವಳನ್ನ ಇನ್ನೇನು ಕಟ್ ಮಾಡೋದಕ್ಕೆ, ಅವಳನ್ನ ಥ್ರೋನ್ ಫುಟ್ ಅಲ್ಲಿ ಅವನ್ನ ಕಟ್ ಮಾಡೋದಕ್ಕಿಂತ ರಾಬಿನ್ ಹೋಗ್ತಾ ಇದ್ದಾನೆ. ಆವಾಗ ಎಲ್ಲರೂ ಕಿರ್ಕೋತಾರೆ, ರಾಬಿನ್ ಓಡೋಗು ಅವ್ನು ಚಿಕ್ಕ ಸಿಗ್ಬೇಡ ಅಂತ ಎಲ್ಲ ಕಿರ್ಕೋತಾರೆ ಸ್ಟಾರ್ಟ್ಸ್ ಎಲ್ಲ. ಆದ್ರೆ ಅವ್ನು ಇನ್ನೇನ್ ಕಟ್ ಮಾಡೋ ರೇಂಜ್ ಅಲ್ಲಿ ಇರ್ಬೇಕಾದ್ರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ನಡೆಯುತ್ತೆ. ಗಾಯ್ಸ್ ಗೆಟ್ ರೆಡಿ ಟು ದಿಸ್. ಒಂದು ಅನ್ನೋನ್ ಜಾಗದಿಂದ ಒಂದು ಸ್ಪೀಡ್ ಆಗಿ ಸಿಕ್ಕತ್ತ ಅವನಿಗೆ ಪಾಸ್ ಆಗುತ್ತೆ. ಸರಿನಾ? ಅವನಿಗೆ ಸಿಕ್ಕತ್ತ ಪಾಸ್ ಆಗುತ್ತೆ, ಸಿಕ್ಕತ್ತ ಪಾಸ್ ಆಗುತ್ತೆ. ಏನಪ್ಪ ಆದ್ರೆ ಯಾರು ನೋಟಿಸ್ ಮಾಡಿಲ್ಲ, ಈವನ್ ಸಮ್ಮರ್ಸ್ ಕೂಡ ನೋಟಿಸ್ ಮಾಡಿಲ್ಲ. ಅವನ ಲೆಫ್ಟ್ ಹ್ಯಾಂಡ್ ಕಟ್ ಆಗಿದೆ. ಲಿಟ್ರಲಿ ಅವನ ಲೆಫ್ಟ್ ಹ್ಯಾಂಡ್ ಕಟ್. ಓ ಮೈ ಗಾಡ್, ಸಮ್ಮರ್ಸ್ ಇಂತ ನೋಟಿಸ್ ಮಾಡಿಲ್ಲ. ಅವ್ನು 2 ಕೈ ಹಿಡ್ಕೊಂಡು ಅವ್ನು ವಿಪ್ಪಲ್ ಅವಳ ಸಾಯಿಸಕ್ಕೆ ಹೋಗ್ತಾ ಇದ್ದಾನೆ. ಅವನ ಲೆಫ್ಟ್ ಹ್ಯಾಂಡ್ ಗಾಟ್ ಕಟ್. ಸಮ್ಮರ್ಸ್ ಎಷ್ಟೋ ಸೆಕೆಂಡ್ ಆದ್ಮೇಲೆ ನೋಟಿಸ್ ಮಾಡ್ತಾನೆ. ನೋಟಿಸ್ ಮಾಡ್ಬಿಟ್ಟು ನನ್ನ ಕೈ ಏನಿದು ರಿಜನೆಂಟ್ ಆಗ್ತಿಲ್ಲ, ಅಬ್ಸಲ್ಯೂಟ್ಲಿ ರಿಜನೆಂಟ್ ಆಗ್ತಾ ಇಲ್ಲ.
ಅಷ್ಟು ಸ್ಪೀಡ್, ಅಂತ ಸ್ಪೀಡಲ್ಲಿ ಬಂದು ರಿಜನರೇಟ್ ಆಗ್ತಾ ಇದೆ. ಕ್ರೇಜಿ ವಿಷಯ ಗುರು. ಅವನ ಕೈ ರಿಜನರೇಟ್ ಆಗ್ತಾ ಇಲ್ಲ, ಟೈಮ್ ತಗೋತಾ ಇದೆ. ಯಾಕಂದ್ರೆ ಅಂತ ಸ್ಪೀಡಲ್ಲಿ ಬಂದು ಆ ಕೈ ಕಟ್ ಆಗಿದೆ. ಆ ಬಾಡಿ ಇನ್ನೂ ಸೆನ್ಸೇ ಮಾಡ್ಕೊಂಡಿಲ್ಲ, ನೋಟಿಸೇ ಮಾಡಿಲ್ಲ. ಅದಕ್ಕೋಸ್ಕರ ಆಮೇಲೆ ಯಾರು ಹಿಂಗ್ ಮಾಡಿದ್ದು ಅಂತ ಹಿಂದೆ ತಿರುಗಿ ನೋಡ್ತಾನೆ. ಅಂಡ್ ಇಟ್ಸ್ ಒಂದು ವಾಯ್ಸ್ ಬರುತ್ತೆ, ಲಾಂಗ್ ಟೈಮ್ ನೋ ಸಿ ಅಂತ. And absolutely, it's our favorite Scopper Gaban, the mountain eater. Oh my God! ಅವನ್ನ ನೋಡಿದ ತಕ್ಷಣ ಸಮರ್ಸ್ಕೇಪ್ ಎಲ್ಲಿಲ್ಲದ ಭಯ ಬರುತ್ತೆ. ಸ್ಕಾಪರ್ ಗಬಾನ್ ಆ ತರ ಭಯ ಪಡ್ತಾರೆ ಗುರು. ಯಪ್ಪ, ಓ ಮೈ ಗಾಡ್ ದೇವ್ರೆ. ಆಮೇಲೆ ಇರೋದಿದೆ, ಇದನ್ನು ಮುಗಿಸ್ಬಿಟ್ಟು ಮತ್ತೆ ಇದಕ್ಕೆ ಬರೋಣ ಸರಿನಾ. ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮತ್ತೆ ಸಮರ್ಸ್ಗೆ ಅವನು ಮೋಸ್ಟ್ಲಿ ಹಾಕಿಯಿಂದ ತುಂಬಿಕೊಂಡಿರ್ತಾನೆ ಅನ್ಸುತ್ತೆ. ಅವನು ಸಮರ್ಸ್ ನ ಬ್ಯಾಡ್ ಆಸ್ ಲುಕ್ ಅಲ್ಲಿ ಬಂದು ಇನ್ನೊಂದು ಸ್ಟ್ರೈಕ್ ಮಾಡ್ತಾನೆ ಗಾಯ್. ಅವನ್ ಎದೆಗೆನೆ ಸ್ಟ್ರೈಕ್ ಮಾಡ್ತಾನೆ. ಓ ಮೈ ಗಾಡ್, ದಿಸ್ ವಾಸ್ ಕ್ರೇಜಿ ಕ್ರೇಜಿ ಕ್ರೇಜಿ. ಬಟ್ ಸ್ಕಾಪರ್ ಗಬಾನ್ ಅವನ ಗ್ಲಾಸ್ ಹಾಕೊಂಡು ಬ್ಯಾಡ್ ಆಸ್ ಲುಕ್ ಅಲ್ಲಿ ಇರೋದನ್ನ ನಾವು ನೋಡ್ತೀವಿ. ಅಂಡ್ ದಿಸ್ ಇಸ್ ದ ಚಾಪ್ಟರ್ ಎಂಡ್. ಇದೇ ಚಾಪ್ಟರ್ ಎಂಡ್ ಆಗೋ ವಿಷಯ. ಮತ್ತೆ ಇವಾಗ ನಾವು ಮತ್ತೆ ಬರೋಣ, ಬನ್ನಿ ಇವಾಗ ಇರೋದು ಸ್ಕಾಪರ್ ಗಬಾನ್ ನೋಡಿದ ತಕ್ಷಣ ಸಮರ್ಸ್ಗೆ ಲಾಂಗ್ ಟೈಮ್ ನೋ ಸಿ ಅಂತ ಹೇಳ್ತಾನೆ. ಮತ್ತೆ ಸಮರ್ಸ್ ಕೂಡ ಸ್ಕಾಪರ್ ಗಬಾನ್ ಅಂತ ನೋಡಿ ಶಾಕ್ ಆಗ್ತಾನೆ. ಸೊ ಆಬ್ಸಲ್ಯೂಟ್ಲಿ ಇಟ್ಸ್ ಇವರಿಬ್ರು ಮುಂಚೆ ಮೀಟ್ ಆಗಿದ್ದಾರೆ ಅಂತ 100% ಇಲ್ಲಿಗೆ ಕ್ಲೂ ಕೊಟ್ಟಂಗೆನೆ ಸರಿನಾ. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಆಬ್ಸಲ್ಯೂಟ್ಲಿ ಇದು ಗಾಡ್ ವ್ಯಾಲಿಲೇ ಆಗಿರುತ್ತೆ ಅಂತ. ಅವರಿಬ್ರು ಮೀಟ್ ಆಗಿ ಮತ್ತೆ ಅಲ್ಲಿ ಇವರಿಬ್ರು ಮಧ್ಯೆ ಕ್ಲಾಶ್ ಕೂಡ ಆಗಿರಬಹುದು ಅಂತ ಅನಿಸ್ತದೆ ನನಗೆ. ಓ ಮೈ ಗಾಡ್, ದಿಸ್ ಚಾಪ್ಟರ್ ವಾಸ್ ಕ್ರೇಜಿಯಸ್ಟ್. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಇಂದ ಜಾಸ್ತಿ ತಿಳ್ಕೊತೀವಿ. ಓ ಮೈ ಗಾಡ್, ಇವರಿಬ್ಬರ ಬಗ್ಗೆ ಬ್ಲಾಕ್ ಸ್ಟೋರಿ ಕೊಟ್ಬಿಟ್ರೆ ಗಾಡ್ಸ್ ಬ್ಯಾಕ್ ಹೆಂಗಿರುತ್ತೆ ಯೋಚನೆ ಮಾಡಿ. ಓ ಮೈ ಗಾಡ್, ಕ್ರೇಜಿ. ಮತ್ತೆ ನನಗಂತೂ ಇದು ಹೆವಿ ಇಷ್ಟ ಆಯ್ತು. ಇವರಿಬ್ರು ಮೀಟ್ ಆಗಿದ್ದಾರೆ. ಸಮರ್ಸ್ಗೆ ಸ್ಕಾಪರ್ ಗಬಾನ್ ಕಂಡ್ರೆ ಭಯ ಇದೆ. ಮತ್ತೆ ಇವಾಗ ರೀಜನರೇಷನ್ ವಿಷಯಕ್ಕೆ ಬಂದ್ರೆ ರೀಜನರೇಟ್ ಆಗ್ತಾ ಇಲ್ಲ. ಮೋಸ್ಟ್ಲಿ ಸ್ಕಾಪರ್ ಗಬಾನ್ಗೆ ಏನೋ ಒಂದು ಟೆಕ್ನಿಕ್ ಗೊತ್ತಿದೆ ಇದನ್ನ ಮುಗಿಸೋದಿಕ್ಕೆ. ಸಮರ್ಸ್ ನ ಮತ್ತೆ ಗಾಡ್ಸ್ ನೈಟ್ ನ ಹೆಂಗೆ ಡಿಫೀಟ್ ಮಾಡೋದನ್ನ ಟ್ರಿಕ್ ಸಮರ್ಸ್ಗೆ ಸ್ಕಾಪರ್ ಗಬಾನ್ಗೆ ಗೊತ್ತಿದೆ ಅಂತ. ಮೋಸ್ಟ್ಲಿ ಅದು ಒನ್ ಆಫ್ ದಿ ಅವನ ಹ್ಯಾಕ್ಸ್ ಏನಿರುತ್ತೆ, ಹ್ಯಾಕ್ಸ್ ಅದರಿಂದ ಏನಾದ್ರು ಸ್ಪೆಷಾಲಿಟಿ ಇರ್ಬೋದು, ಅದು ಯಾವ್ದೋ ಒಂದು ಸ್ಪೆಷಲ್ ಸ್ಟೋರಿಯಿಂದ ಮಾಡಿರ್ಬೋದು, ಅದರಿಂದ ಕಟ್ ಆಫ್ ಆಗ್ತಾ ಇರ್ಬೋದು, ಅಥವಾ ಯಾವ್ದೋ ಒಂದು ಹೊಸ ಟೆಕ್ನಿಕ್ ತರ್ಬೋದು, ಅಥವಾ ಹಾಕಿನೇ ಇರ್ಬೋದು. ಇಷ್ಟೊಂದೆಲ್ಲ ಪ್ಲಾನ್ಸ್ ಎಲ್ಲ ಇದೆ. ಸೊ ಓಡಾ ಸೆನ್ಸ್ ಏನ್ರೆಲ್ಲ ನಾವು ವಿಷಯದಲ್ಲಿ ಬರ್ತಾರೆ ಅಂತ ನೋಡ್ಬೇಕು ನಾವು. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಅವನು ಸಿಕ್ಕಾಪಟ್ಟೆ ಹಾಕಿನ ಅವನ ಆಕ್ಸಲ್ ತುಂಬಿ ಕಟ್ ಮಾಡಿರೋದ್ರಿಂದ ಅದು ರಿಜನರೇಟ್ ಆಗ್ತಿಲ್ಲ ಅಂತ ನನ್ಗನ್ನಿಸ್ತದೆ. ಮತ್ತೆ ಅಥವಾ ರಿಜನರೇಟ್ ಆದ್ರೂ ಆಗ್ಬೋದು, ನೆನಪಿಟ್ಕೊಳ್ಳಿ. ಯಾಕಂದ್ರೆ ಅದು ಅವನು ಸಿಕ್ಕಾಪಟ್ಟೆ ಸ್ಪೀಡ್ ಇಂದ ಬಂದು ಕಟ್ ಮಾಡಿರೋದ್ರಿಂದ ಅವನ ರೀಜನರೇಟ್ಗೆ ಟೈಮ್ ತಗೊಂಡಿರ್ಬೋದು ಅಂತ ನನ್ಗನ್ನಿಸ್ತಾ ಇದೆ. ಅವನ ರೀಜನರೇಟ್ ಮತ್ತೆ ಆಗ್ತಾನೆ, ಆದ್ರೆ ಟೈಮ್ ತಗೊಳುತ್ತೆ ಅಂತ. ಯಾಕಂದ್ರೆ ಅವ್ನು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬಂದು ಸ್ಕಾಪರ್ ಗಬಾನ್ ಕಟ್ ಮಾಡಿರೋದ್ರಿಂದ ಅವನ ಕೈ ರೀಜನರೇಟ್ ಆಗಕ್ಕೆ ಟೈಮ್ ತಗೊಳುತ್ತೆ. ಅದನ್ನ ನೋಟಿಸ್ ಮಾಡಿಲ್ಲ, ಅವನ ಬಾಡಿ ಸೆನ್ಸ್ ಮಾಡಿಲ್ಲ ಅದನ್ನ ಕಟ್ ಆಗಿದೆ ಅಂತ. ಆ ಬಾಡಿ ಸೆನ್ಸ್ ಆದ್ಮೇಲೆ ಓ ಕೈ ಇಲ್ಲ ಅಲ್ವಾ, ಮತ್ತೆ ಕೈ ಬರ್ಸುತ್ತೆ ಅಂತ ನನಗನ್ನಿಸ್ತದೆ. ಇದು ಈ ಚಾಪ್ಟರ್ ಅದು ತೋರಿಸಿಲ್ಲ, ಅವನ ಕೈ ಕಟ್ ಆಗಿದೆ. ಸೊ ಇಷ್ಟು ಇರೋದು ಚಾಪ್ಟರ್. ಒನ್ ಆಫ್ ದ ಕ್ರೇಜಿಯಸ್ಟ್ ಚಾಪ್ಟರ್ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಸ್ಕೂಲ್ಗೆ ಮತ್ತೆ ಲೈಬ್ರರಿ ಕೂಡ ಬೆಂಕಿ ಹಚ್ಚೋ ಟೈಮ್ ಬಂದಿದೆ ಅಂತ ಅನ್ಸುತ್ತೆ. ಬೇಜಾರಾಗ್ತಾ ಇದೆ. ಯಪ್ಪ, ಎಷ್ಟು ಕಡೆ ಆ ಬುಕ್ ಟ್ರಾವೆಲ್ ಮಾಡಿದೆ ಅವರು. ಓಹಾರದಲ್ಲಿ ಎಷ್ಟು ಸಖತ್ತಾಗಿತ್ತು. ಅಲ್ಲೂ ಬೆಂಕಿ ಹಚ್ಚಿದ್ವಿ, ಇವಾಗ ಇಲ್ಲೂ ಬಂದು ಬೆಂಕಿ ಹಚ್ತಾ ಇದಾರೆ. ತಡಿಲೇಬೇಕು ಯಾರಾದ್ರೂ ಬೆಂಕಿ ಹಚ್ಚಕ್ಕಿಂತ ಮುಂಚೆ ಅಂತ ನನಗನ್ನಿಸ್ತದೆ. ನಿಮ್ಗೆ ಅನಿಸ್ತು ಈ ಚಾಪ್ಟರ್ ಬಗ್ಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಕ್ರೇಜಿಯಸ್ಟ್ ಚಾಪ್ಟರ್. ಮತ್ತೆ ಇವಾಗ ಒನ್ ಆನ್ ಒನ್ ನೋಡ್ತೀವಿ ನಾವು, ಸಮರ್ಸ್ ವರ್ಸಸ್ ಸ್ಕಾಪರ್ ಗಬಾನ್. ಕ್ರೇಜಿ ಆಗಿರುತ್ತೆ. ನಿಮ್ಗೆ ಅನಿಸ್ತಾ ಕೆಳಗಡೆ ಕಾಮೆಂಟ್ ತಿಳಿಸಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.